ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ಈಗ ನಮ್ಮ ಜೊತೆ ಓಂ ಶಿವಂ ಸಿನಿಮಾದ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ ಮತ್ತೆ ಒಂದು ಒಳ್ಳೆ ಅದ್ಭುತವಾದಂತಹ ಪಾತ್ರನ ನಿಭಾಯಿಸಿದಂತ ಯಶ್ ಶೆಟ್ಟಿ ಅವರು ಹಾಗೂ ವರ್ಧನ್ ಅವರ ಜೊತೆ ಇದ್ದಾರೆ. ಬನ್ನಿ ಅವರ ಮಾತಾಡ್ತೀನಿ. ಹಾಯ್ ಸರ್, ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ? ಕೂಡ ಚೆನ್ನಾಗಿದ್ದೀವಿ. ಈಗ ಆಲ್ರೆಡಿ ಟ್ರೈಲರ್ ರಿಲೀಸ್ ಆಗಿದೆ, ಸಾಂಗ್ ರಿಲೀಸ್ ಆಗಿದೆ, ಅದ್ಭುತವಾದಂತ ರೆಸ್ಪಾನ್ಸ್ ಅನ್ನ ಬರ್ತಾ ಇದೆ. ಸೊ ಇದೆಲ್ಲ ನೋಡಿದಾಗ ಎಷ್ಟು ಖುಷಿ ಆಗ್ತಾ ಇದೆ. ನೀವು ಫಸ್ಟ್ ಗೆ ಪ್ರೊಡ್ಯೂಸರ್ ಕೇಳ್ಬೇಕು. ಪ್ರೊಡ್ಯೂಸರ್ ಬಂದಾಗ ತುಂಬಾ ಖುಷಿ ಆಗಿದ್ದಾರೆ. ಸೊ ಆ ಖುಷಿ ನೋಡಿದಾಗ ನಮ್ಗೂ ಅನ್ಸುತ್ತೆ. ಯಾಕಂದ್ರೆ ಟ್ರೈಲರ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ನೋಡಿದವರು ಅದನ್ನ ಕೇಳಿದವರು ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಅದೊಂದು ದೊಡ್ಡ ಖುಷಿ ನಮ್ಗೆ. ಯಾಕಂದ್ರೆ ಎಲ್ಲೋ ಪಾಸಿಟಿವ್ ಬಂದಾಗ ದುಡ್ಡು ಹಾಕಿದವ್ರಿಗೆ ಮೊದಲು ನಗು ಬರೋದು, ಅವ್ರ ಮುಖ ಅರಳೋದು, ಸರಿನಾ? ಸೊ ಅದು ನಮ್ಗೆ ಕೃಷ್ಣ ಅವ್ರ ಮುಖದಲ್ಲಿ ಕಾಣಿಸ್ತಿದೆ. ಹಾಗಾಗಿ ಅದೆಲ್ಲ ಕಡೆ ರೀಚ್ ಆಗಿದೆ. ಸೊ ಈ ರೆಸ್ಪಾನ್ಸ್ ಏನ್ ಸಿಕ್ಕಿದೆ, ಈಗ ಸೆಪ್ಟೆಂಬರ್ 5ಕ್ಕೆ ಮೂವಿಯಲ್ಲಿ ರಿಲೀಸ್ ಆಗ್ತದೆ. ನೋಡಿ ಕೂಡ ಜನ ಇದೇ ತರ ರೆಸ್ಪಾನ್ಸ್ ಕೊಟ್ರೆ ನಮ್ಗೆ ಇನ್ನೂ ಖುಷಿ ಆಗ್ತದೆ. ಸರ್, ಡೈರೆಕ್ಟರ್ ಕ್ವಶನ್, ಓಂ ಶಿವಂ, ಓಕೆ, ಹೀರೋ ಹೆಸರು ಶಿವ. ಓಂ ಶಿವಂ ಇದು ಸಾಂಗ್ ರಿಲೇಟೆಡ್ ಆಗಿ ಟೈಟಲ್ ಇದ್ರೆ ಅಥವಾ ಟೈಟಲ್ ಒಂದು ಏನಾದ್ರು ವ್ಯಾಲ್ಯೂ ಇದೆ? ಇಲ್ಲ, ಟೈಟಲ್ ಒಂದು ವ್ಯಾಲ್ಯೂ ಇದೆ. ಹೀರೋ ಹೆಸರು ಶಿವ. ಶಿವನ ಅಗ್ರೆಸಿವ್ನೆಸ್ ಇರುತ್ತಲ್ಲ, ಮತ್ತೆ ಅವನ ತಾಂಡವ ನೃತ್ಯ ಆಗಿರ್ಬೋದು, ಅಥವಾ ಆ ಕೋಪ ಮತ್ತೆ ತಾಳ್ಮೆ ಎರಡನ್ನೂ ಬ್ಲೆಂಡ್ ಮಾಡಿರುವಂತ ಒಂದು ಪಾತ್ರ. ಹಾಗಾಗಿ ಓಂ ಶಿವಂ ಅಂತ ಹೆಸರು. ವರ್ಧನ್ ಸರ್ ಆಗಿರ್ಬೋದು, ಯಶ್ ಶೆಟ್ಟಿ ಸರ್ ಆಗಿರ್ಬೋದು, ನಾವು ಸಿನಿಮಾ ಇತ್ತೀಚೆಗೆ ಏನು ಸಿನಿಮಾಗಳಲ್ಲಿ ನೋಡ್ತಾ ಇದೀವಿ, ಆಲ್ಮೋಸ್ಟ್ ಎಲ್ಲ ನೋಡಿದ್ರು ಕೂಡ ಯಶ್ ಶೆಟ್ಟಿ ಸರ್ ಕಾಣಿಸ್ಕೊಳ್ತಾರೆ. ಅದು ಒಂದು ಲಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹೊಸೊಬ್ಬರಿಗೊಂದು ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ, ಸಪೋರ್ಟ್ ಆಗುತ್ತೆ, ಕಲಾವಿದರ ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಹೀಗಿರುವಾಗ ಇದು ಕೂಡ ಒಂದು ಹೊಸ ತಂಡ, ಕಂಪ್ಲೀಟ್ ಆಗಿ ಹೊಸ ತಂಡ ಆಗಿರೋದು. ಇವ್ರುಗಳಿಗೆ ನಿಮ್ಮ ಸಪೋರ್ಟ್ ಯಾವ ತರ ಇದೆ? ಫಸ್ಟ್ ಆಫ್ ಆಲ್ ಸಪೋರ್ಟ್ ಅನ್ನೋದಕ್ಕಿಂತ ನಮ್ಗೆ ಈ ತರ ಕ್ಯಾರೆಕ್ಟರ್ ಮಾಡೋದು ತುಂಬಾ ಇಷ್ಟ. ನಾನಾಗಿರ್ಬೋದು, ವರ್ಧನ್ ಆಗಿರ್ಬೋದು, ಡಾಕ್ಟರ್ ಸುಜಿ ಅವರಾಗಿರ್ಬೋದು. ಯಾಕಂದ್ರೆ ನಾವು 1 ದಿವಸ ಮಾಡ್ತೀವೋ, 5 ದಿವಸ ಮಾಡ್ತೀವೋ, 25 ದಿವಸ ಮಾಡ್ತೀವೋ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಹೊಸ ಜನ ಪರಿಚಯ ಆಗ್ತಾ ಇರ್ತಾರೆ. ಹೊಸ ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು. ನಾವು ಪ್ರತಿಯೊಂದು ಸೆಟ್ಟಿಗೆ ಹೋದಾಗ್ಲೂ ಅಲ್ಲಿ ತುಂಬಾ ಜನ ಪರಿಚಯ ಆಗ್ತಾರೆ ನಮ್ಗೆ. ಈಗ ಹೀರೋ ಅಂದಾಗ ಅದೊಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಬೇಕಾಗುತ್ತೆ. ಅದು ಅವ್ರು ವರ್ಷಕ್ಕೆ 1 ಮೂವಿನ 2 ಮೂವಿನ ಮಾಡ್ತಾ ಇರ್ತಾರೆ. ನಾನು ಯಾವತ್ತು ಕೂಡ ಅದನ್ನ ಇಷ್ಟಪಟ್ಟಣ. ತುಂಬಾ ಸಲ ಇಂಟರ್ವ್ಯೂಸ್ ಹೇಳಿದೆ, ನಂಗೆ ರಂಗೇನ್ ರಘು ಆಗ್ಬೇಕು, ಶರತ್ ಲೋಹಿತ್ ಅಶ್ವ ಸಾರ್ ಆಗ್ಬೇಕು, ನಂಗೆ ಕೆ ಮೆನನ್ ಆಗಿರ್ಬೋದು, ಪ್ರಕಾಶ್ ರಾಜ್ ಆಗಿರ್ಬೋದು. ಯಾಕಂದ್ರೆ ಇವ್ರು ಎಲ್ಲಾ ಮೂವಿಯಲ್ಲಿ ಇರ್ತಾರೆ. ಇವರು ಅಣ್ಣನ್ ರೋಲ್ ಮಾಡ್ತಾರೆ, ಮಾವನ್ ರೋಲ್ ಮಾಡ್ತಾರೆ, ಯಾರಿಗೂ ಫ್ರೆಂಡ್ ಆಗಿ ಮಾಡ್ತಾರೆ. ಸೊ ಅವ್ರು ಯಾವಾಗ್ಲೂ ಬಿಸಿ ಇರ್ತಾರೆ, ಮತ್ತೆ ಎಲ್ಲಾ ಕ್ಯಾರೆಕ್ಟರ್ ಫ್ರೆಶ್ ಆಗಿರುತ್ತೆ ಅವರಿಗೆ. ಸೊ ನಾನಾ ತರದ ಮೆಂಟಾಲಿಟಿ ಇರೋನು. ನನ್ನ ಪ್ರಕಾರ ವರ್ಧನ್ ಕೂಡ ನಾವು ಮಾತಾಡ್ಕೊಂಡಾಗ ವರ್ಧನ್ ಆಗಿರ್ಬೋದು, ಕಾಕ್ರೋಚ್ ಆಗಿರ್ಬೋದು, ನಾವೆಲ್ಲ ಈ ತರದ ಮೈಂಡ್ ಸೆಟ್ ಅವರು. ಅಂದ್ರೆ ಎಲ್ಲರ ಜೊತೆ ಬೆರಿಬೇಕು, ಎಲ್ಲರ ಜೊತೆ ಕೆಲಸ ಮಾಡ್ಬೇಕು. ಒಂದು ಅದ್ಭುತವಾದ ತಂಡ ಓಂ ಶಿವಂ. ನಾವ್ ಇಲ್ಲಿ ಬಂದಾಗ ನಮ್ಗೆ ಅಲ್ವಿನ್ ಅವ್ರ ಮೊದಲೇ ಪರಿಚಯ ಇದೆ ನಮ್ಗೆ. ಆಮೇಲೆ ಈ ಟೀಮ್ಗೆ ಬಂದಾಗ ಪ್ರೊಡ್ಯೂಸರ್ ಕೃಷ್ಣ ಸರ್ ಆಗಿರ್ಬೋದು, ಇವ್ರ ಮಗ ನಮ್ಮ ಮೈನ್ ಕ್ಯಾರೆಕ್ಟರ್ ಮಾಡಿದ ಭಾರ್ಗವ್ ಆಗಿರ್ಬೋದು. ಆಸ್ ಅ ಪರ್ಸನ್ ಆಗ್ಬಿಟ್ಟು ನಮ್ಗೆ ತುಂಬಾ ಇಷ್ಟ ಆಗ್ಬಿಟ್ರು. ಅದರದ್ದೇ ಹಮ್ಮಲ್ನೆಸ್ ಇದೆ. ಒಂದು ಮೂವಿ ಅಂದ್ರೆ ತುಂಬಾ ಪ್ಯಾಷನ್ ಆಗ್ಬಿಟ್ಟು ಮಾಡಿದ್ದಾರೆ. ಪ್ರತಿಯೊಂದು ಚಿಕ್ಕ ವಿಷಯ ಕೂಡ ಇವರೇ ಜವಾಬ್ದಾರಿ ತಗೊಂಡು ಡೈರೆಕ್ಟರ್ಗೆ ಏನ್ ಸಪೋರ್ಟ್ ಕೊಡ್ಬೇಕು ಅದನ್ನ ಫುಲ್ ಆಗಿ ಕೊಟ್ಟಿದ್ದಾರೆ. ಗುಡ್ ಪರ್ಸನ್ಸ್ ನಮ್ಗೆ ಸಿಕ್ಕಿದ್ದಾರೆ. ಸರ್, ಇದು ಓಂ ಶಿವಂ ಫಸ್ಟ್ ಸಿನಿಮಾ ನೀವು ಪ್ರೊಡ್ಯೂಸ್ ಮಾಡಿರೋದು ಫಸ್ಟ್ ಸಿನಿಮಾ ಅಂತೂ ಕೂಡ, ಮಗನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಇಂಡಸ್ಟ್ರಿಗೆ. 2 ಟೆನ್ಷನ್ ಅಂತೂ ಇದ್ದೇ ಇರುತ್ತೆ. ಹೇಗೆ ನಿಭಾಯಿಸ್ತಾ ಇದ್ದೀರಾ ಇದನ್ನ? ಖಂಡಿತ ಟೆನ್ಷನ್ ಅಂತೂ ಇರುತ್ತೆ. ಬಟ್ ಏನಂದ್ರೆ ಟೀಮ್ ತುಂಬಾ ಚೆನ್ನಾಗಿದೆ. ಅದ್ರಲ್ಲಿ 50% ಟೆನ್ಷನ್ ಕಮ್ಮಿ ಆಗಿದೆ. ಟೀಮ್ ಚೆನ್ನಾಗಿರೋದ್ರಿಂದ ಕೆಲಸಗಳು ತುಂಬಾ ಚೆನ್ನಾಗಿ ಆಗಿದೆ. ಎಲ್ಲ ಆರ್ಟಿಸ್ಟ್ ಆಗಿರ್ಬೋದು, ಇಲ್ಲ ಡೈರೆಕ್ಟ್ ಆಗಿರ್ಬೋದು, ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಒಂದು ರಿಲಿಕ್ಸಿಸ್ಟ್ ಆಗಿರ್ಬೋದು, ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸ್ಟಾರ್ಟಿಂಗಲ್ಲಿ ನಾನು ಸಿನಿಮಾ ಮಾಡಿ 1-2 ದಿನ ಶೂಟ್ ಆದಮೇಲೆ ಎಲ್ಲ ಹೇಳೋರು, ಸಾರ್ ಮ್ಯೂಸಿಕ್ ಡೈರೆಕ್ಟರ್ಗೆ, ಸಾರ್ ಇವ್ರಿಂಗ್ ಎಲ್ಲರೂ ಹೇಳ್ತಾ ಇದ್ರೆ ನನ್ಗೆ ಭಯ ಬರ್ತಾ ಇತ್ತು, ಏನಪ್ಪ ಇದೆ ಅಂದ್ರೆ. ಬಟ್ ಆ ಟೆನ್ಷನ್ ನನಗಿಲ್ಲ. ನನ್ನ ಟೀಮ್ ತುಂಬಾ ಚೆನ್ನಾಗಿದೆ. ಬಟ್ ಅವರೆಲ್ಲರೂ ನನ್ನ ಜೊತೆ ಚೆನ್ನಾಗಿದ್ದಾರೆ, ನಾನು ಅವ್ರ ಜೊತೆ ಚೆನ್ನಾಗಿದ್ದೀನಿ. ತುಂಬಾ ಚೆನ್ನಾಗಿ ಆರಾಮಾಗಿ ಟ್ರೈನಲ್ಲಿ ಕುತ್ಕೊಂಡ್ರೆ ಹೆಂಗ್ ಜರ್ನಿ ಇರುತ್ತೋ ಆ ತರ ಜರ್ನಿ ಮಾಡ್ತಾ ಇದೀವಿ. ಸಿನಿಮಾನು ಕೂಡ ಸಾಂಗ್ಸ್ ಅಷ್ಟೇನೆ ಒಳ್ಳೆ ರೀತಿ ರೀಚ್ ಆಗಿದೆ. ಹೊಸ ಕಂಪ್ನಿ ಕ್ರಿಶ್ ಮ್ಯೂಸಿಕ್ ಆಗಿದ್ರು ತುಂಬಾ ಜನ ನೋಡಿದಾರೆ, ಲೈಕ್ ಮಾಡಿದ್ರೆ, ಮತ್ತೆ ಮೆಸೇಜ್ ಮಾಡಿದ್ದಾರೆ. ಕೆಲವು ಸ್ನೇಹಿತರುಗಳು ಫೋನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ. ಒಳ್ಳೆ ರೆಸ್ಪಾನ್ಸ್ ಇದೆ. ನಾನು ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ಬೋದು ರೆಸ್ಪಾನ್ಸ್ ಚೆನ್ನಾಗಿದೆ ಸಿನಿಮಾ ಅಂತ ಅನ್ನೋದು. ಒಂದು ಎಷ್ಟು ಖುಷಿಯಿಂದ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಬಹಳ ಸಂತೋಷ ಆಗಿದೆ. ಬಟ್ ಮೊದಲನೇ ಸಿನಿಮಾ ನಾನು ಗೆಲ್ತೀನಿ ಅಂತ ತುಂಬಾ ಧೈರ್ಯ ಇದೆ. ಭಗವಂತನ ಆಶೀರ್ವಾದ ಇದೆ, ಕರ್ನಾಟಕ ಜನದ ಆಶೀರ್ವಾದನೇ ಇದೆ. ಖಂಡಿತ ಗೆಲ್ತೀನಿ. ತುಂಬಾ ಚೆನ್ನಾಗಿದೆ. ಆಗ್ಲಿಂದ ಒಂದು ಒಳ್ಳೆ ಟೀಮ್ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಆಕ್ಟರ್ ಸಿಕ್ಕಿದಲ್ಲ, ಇವರೊಂದು ಒಳ್ಳೆ ಟೀಮ್ ಕಟ್ಟಿದೀವಿ. ಟೀಮ್ ಅದು ಹಂಗಾಗಲ್ಲ ಮೇಡಮ್. ನಾವು ಸಿಗ್ತಾರೆ ಅಥವಾ ರೆಡಿ ಮಾಡ್ತೀವಿ ಆಗಲ್ಲ. ಅದು ಟೀಮ್ ಅದಾಗಿ ಅದು ರೆಡಿ ಆಗ್ಬೇಕು.
ಇದೆಲ್ಲ ಒಂದು ಟೀಮ್ ಕಟ್ಟಿದೀವಿ ಇವಾಗ. ಪ್ರೊಡ್ಯೂಸರ್ ಆಗಿರ್ಬೋದು, ನಾನಾಗಿರ್ಬೋದು, ನನ್ನ ಜೊತೆಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ವಿಜಯ್ ಸರ್ ಆಗ್ಬೋದು, ಎಸ್ ಸರ್, ನಮ್ಮ ಸುದೀಪ್ ಸರ್, ವರ್ಧನ್ ಸರ್ ಎಲ್ಲ ಸೇರಿ ಒಂದು ಟೀಮ್ ವರ್ಕ್. ಇಲ್ಲೆಲ್ಲ ಅವರು ಆರ್ಟಿಸ್ಟ್ ಅಥವಾ ನಾನ್ ಡೈರೆಕ್ಟರ್, ಪ್ರೊಡ್ಯೂಸರ್, ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ಎಲ್ಲ ತುಂಬಾ ಕ್ಲೋಸ್ ಆಗಿ ಹಂಬಲ್ನೆಸ್ ಆಗಿ ಏನಿದೆ ಆ ಪಾತ್ರ ಅವತ್ತು ಮಾಡ್ತೀವಿ. ಮತ್ತೆ ಅದೇ ತರ ಖುಷಿಯಾಗಿ ಫ್ರೆಂಡ್ಶಿಪ್ ಅಲ್ಲಿ ಹೆಂಗಿರ್ಬೇಕು. ಹಾಗಾಗಿ ಇಷ್ಟು ಬೇಗ ಅಥವಾ ಇಷ್ಟು ನೀಟಾಗಿ ಸಿನಿಮಾ ಸೆನ್ಸರ್ಗೆ ಹೋಗಿ ನಾವು ಸೆಟ್ಟಲ್ ಪ್ರೊಡ್ಯೂಸರ್ ತರ ಯಾವತ್ತು ನಾನು ಅಂತ ಅನ್ಕೊಂಡ್ ನಾನು ಏನು ಇದ್ ಮಾಡಿಲ್ಲ. ಆರಾಮಾಗಿ ಸರ್ ಇದ್ದು ಸರ್ ಓಕೆ ಸರ್ ಅದು ಸರ್ ಹಿಂಗೆ ಅನ್ಕೊಂಡು ತುಂಬಾ ಅದೇ ಎಲ್ಲ Friend ತರ ಇದ್ರು ನಮ್ಮೆಲ್ಲ. ಆರಾಮಾಗಿ ಫ್ರೆಂಡ್ ತರ. ಈಗ ಯಾವ ಕೂಡ ಪ್ರೊಡ್ಯೂಸರ್ ತರ ಅನ್ಸೇ ಇಲ್ಲ. ಸೆಟ್ ಬೈ ತರ ಕೆಲಸ ಮಾಡ್ತಿದ್ರು, ಪ್ರೊಡಕ್ಷನ್ ಬೈ ತರ ಕೆಲಸ ಮಾಡ್ತಿದ್ರು, ಯಾರಿಗ ಏನು ಕಮ್ಮಿ ಆಗಿ ಬಿಡ್ತಿರ್ಲಿಲ್ಲ. ಬಟ್ ತುಂಬಾ ಅನ್ನ ಕೊಟ್ಟಿದ್ರು ಅಲ್ವಾ? ಅದು ಖಂಡಿತ ಒಳ್ಳೆ ನಾನ್ ಊಟ ಹಾಕಿದ್ರು ಅದಕ್ಕೆ. ಆತರ ಚೆನ್ನಾಗಿತ್ತು ಎಲ್ಲಾನು. ಮತ್ತೆ ಎಲ್ಲ ಬೇರೆ ಪ್ರೊಡ್ಯೂಸರ್ಗಳು ಇಲ್ಲ ಡೈರೆಕ್ಟರ್ಗಳೆಲ್ಲ ಹೇಳ್ತಾ ಇದ್ರು ಸಿನಿಮಾದ, ಅಯ್ಯೋ ಸರ್ ಅವ್ರಿಗೆ ಕಷ್ಟ ಇವ್ರ ಕಷ್ಟ ಅಂತ. ನನ್ಗೆ ನಮ್ ಟೀಮಿಂದ ಹೊರಗಡೆಯಿಂದ ಬರೋ ಟಾಕ್ಗೆ ನನ್ಗೆ ಟೆನ್ಷನ್ ಜಾಸ್ತಿ ಆಗ್ತಾ ಇತ್ತು. ಸಾರ ಡೈರೆಕ್ಟರ್ ಹಿಂಗ್ ಮಾಡಿದ್ರು, ಈ ಪ್ರೊಡ್ಯೂಸರ್ ಹಿಂಗ್ ಮಾಡಿದ್ರು, ಕೇಳ್ತಾ ಇದ್ರೆ ಅಯ್ಯೋ ಇದೇನಾಗತ್ತಪ್ಪ, ಇದೇ ಟೆನ್ಷನ್ ಇರೋದು. ಅದನ್ನ ಶೇರ್ ಮಾಡ್ಕೊಂಡಿದೀನಿ ಇವ್ರ ಜೊತೆ ಎಲ್ಲ. ನನ್ನ ಶೆಟ್ಟಿ ಅವರಾಗಿರ್ಬೋದು, ವರ್ಧನ್ ಸರ್ ಆಗಿರ್ಬೋದು, ನಮ್ಮ ಕಾಕ್ರೋಚ್ ಸುದ್ದಿ ಸರ್, ನಮ್ಮ ಡೈರೆಕ್ಟರ್, ಎಲ್ಲರ ಹತ್ರ ಸರ್ ಎಲ್ಲ ಹಿಂಗ್ ಹೇಳ್ತಾರೆ, ಏನ್ ಮಾಡ ಸರ್ ಆತರ ಏನಾಗಲ್ಲ, ಧೈರ್ಯವಾಗಿರಿ ಸರ್, ಏನಾಗಲ್ಲ, ನೀವು ಒಳ್ಳೆ ಮನುಷ್ಯ, ನಿಮ್ದು ಚೆನ್ನಾಗಾಗುತ್ತೆ ಧೈರ್ಯ. ಬಟ್ ಅವ್ರ ಧೈರ್ಯನೇ ನನ್ಗೆ ಇವತ್ತು ಎಲ್ಲಾನು ಒಂದು ಚೆನ್ನಾಗಿ ಒಂದು ಒಳ್ಳೆ ರೀತಿಲಿ ಕಾಣ್ತಾ ಇದೆ ಅಂತ ಒಂದ ಖುಷಿ ಆಗ್ತಾ ಇದೆ ಅಷ್ಟೇ. ಸರ್ ನಿಮ್ಮ ಮತ್ತೆ ಯಶ್ ಶೆಟ್ಟಿ ಸರ್ ಕಾಂಬಿನೇಷನ್ ಹೇಗಿದೆ ಸಿನಿಮಾ? ಇಲ್ಲ, ಈ ಸಿನಿಮಾದಲ್ಲಿ ನಂದು ಎಷ್ಟು ಕಾಂಬಿನೇಷನ್ ಇಲ್ಲ. ನಂದು ಓವರ್ಲ್ ಆಗಿ ಹೀರೋ ಕಾಂಬಿನೇಷನ್ ಬರೋದು. ತುಂಬಾ ಪಾತ್ರ ಅಂತೂ ತುಂಬಾ ಚೆನ್ನಾಗಿದೆ. ಒಂದು ಇಡೀ ಸಿನಿಮಾ ಥ್ರೋಟ್ ಸಿನಿಮಾ ಬಂದಿಲ್ಲ ಅಂದ್ರೂ ಒಂದ್ ಸ್ವಲ್ಪ ಬಂದು ಹೋದ್ರು ಅದೇನ್ ಬರುತ್ತೆ ಆ ಬಂಚ್ ತುಂಬಾ ಚೆನ್ನಾಗಿದೆ. ನಂದು ಬೇರೆ ಕಾಕ್ರೋಚ್ ಜೊತೆ, ಬಾಲರಾಜ್ ಜೋಡಿ ಜೊತೆ, ಬೇರೆ ಯಾವ ಕಲರ್ ಜೊತೆ ಹೀರೋ ಜೊತೆ ಅಷ್ಟೇ ಕಾಂಬಿನೇಷನ್ ಮಾಡೋದು. ನಾವ್ ಯಾವ ಮೂವಿ ಮಾಡಿದ್ರು ಕಾಂಬಿನೇಷನ್ ನಾನು ಐ ಥಿಂಕ್ ನಾನು ಯಶ್ ಶೆಟ್ಟಿ ಜೊತೆ ಸೇರ್ಸ್ಬೇಡ್ರಿ ಅವ್ರ. ತುಂಬಾ ಮೂವಿ ಒಂದ್ 8-10 ಸಿನಿಮಾ ಕೆಲಸ ಮಾಡಿರ್ಬೋದು ಮೋಸ್ಟ್ಲಿ. ಯಾವ್ದೋ ಒಂದು ಸಿನಿಮಾ ಮಾತ್ರ ಒಂದೇ ಒಂದ್ ಸೀನ್ ಕಾಂಬಿನೇಷನ್ ಮಾಡಿದಷ್ಟೇ ಬಿಟ್ರೆ ಅದ್ರಲ್ಲೇ ಅನ್ಸುತ್ತೆ ಅಷ್ಟೇ. ಅದ್ರಲ್ಲಿ ಒಂದ್ ಕಾಂಬಿನೇಷನ್ ಸುದಿನೂ ಅಷ್ಟೇ. ನಾವು ಒಂದ್ 10 ಸಿನಿಮಾ ಕೆಲಸ ಮಾಡಿರ್ಬೋದು, ಕಾಂಬಿನೇಷನ್ ಮಾಡಿಲ್ಲ. ಇನ್ನು ಸರ್ದು ಮತ್ತೆ ಸುದೀಪ್ ಸರ್ದು ಕಾಂಬಿನೇಷನ್, ಅವ್ರಿಬ್ರು ಕಾಂಬಿನೇಷನ್ ಇದೆ, ಬಟ್ ನಂದು ಒಂದು ಕಾಂಬಿನೇಷನ್ ಇಲ್ಲ. ಬಟ್ ಇವ್ರು ಏನಂತ ಎಲ್ಲರೂ ಒಟ್ಟಿಗೆ ಸೇರ್ಸ ಬೇಡ, ಡಿಸಿಷನ್ ತಗೊಂಡು ಬೇರೆ ಬೇರೆ ಸಪರೇಟ್ ಶೂಟ್ ಮಾಡ್ಕೊಂಡು ಪಾತ್ರಗಳ ಹೆಸರು ತುಂಬಾ ಚೆನ್ನಾಗಿದೆ. ಒಂದು ಗುಲ್ಗಂಜಿ ಅಂತ ಮತ್ತೆ ಜಿರ್ಜಿಂಬೆ ಪಾತ್ರಗಳು ಚೆನ್ನಾಗಿದೆ. ಅಲ್ಲ ಇದೇನಕ್ಕೆ ಈ ತರ ಸ್ವಲ್ಪ ಡಿಫರೆಂಟ್ ಆಗಿರ್ಲಿ ಅಂತ ಅದು ಡಿಫ್ರೆಂಟ್ ಇಲ್ಲ, ಇವ್ರನ್ನೆಲ್ಲ ಒಟ್ಟಿಗೆ ಸೇರ್ಸ ಬೇಡ, ತಲೆಹರಟೆಗಳು ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾರೆ ಅಂತ ಬಿಟ್ಟಿದ್ದಾರೆ. ನಾವು ಸ್ಲೋ ಇದನ್ನು ಬಂದ್ ಪಕ್ಕದಲ್ಲಿ ಇಟ್ಕೊಂಡು ಸರ್ ರೆಡಿ ಸರ್ ಶಾರ್ಟ್ ರೆಡಿ ನಾನು ಅವರು ಯಶ್ ಶೆಟ್ಟಿ ನಮ್ಮ ಸುದೀಪ್ ಸರ್ ಅಷ್ಟೇ ಯಾವಾಗ್ಲೂ ಆಲ್ವೇಸ್ ಬಂದಿದ ತಕ್ಷಣ ಕಾಸ್ಟ್ಯೂಮ್ ಹಾಕೊಂಡು ರೆಡಿ ನಿಂತ್ಕೊಂಡಿರೋರು ಅವರು. ಸಂಜೆ 6 ಗಂಟೆಗೆ ಮಾತ್ರ ಪೇಮೆಂಟ್ ಕರೆಕ್ಟ್ ಕೊಡ್ಬೇಕಾಗಿದೆ, ಕಂಡೀಷನ್ ಅಷ್ಟೇ, ಏನಿಲ್ಲ. ಇವಾಗ ಡೈರೆಕ್ಟರ್ ನೆಕ್ಸ್ಟ್ ಆದ್ರೂ ಇವರಿಬ್ಬರನ್ನ ಕಾಂಬಿನೇಷನ್ ಅಲ್ಲಿ ಬರೋದು ಅದಿದೆ, ದೊಡ್ಡ ಇದೆ ಆಗುತ್ತೆ. ಈಗಲೇ ಬೇಡ, ಮುಂದಿನ ಹೇಳ್ತೀನಿ ಅದು. ಆಗಿದ್ರೆ ನೆಕ್ಸ್ಟ್ ಆಲ್ರೆಡಿ ಮುಂದುವರಿಯುತ್ತೆ. ಇಲ್ಲ ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ದಾರೆ ಅವರು. ಒಂದೊಂದು ಸಿನಿಮಾ ಶೂಟ್ ಆಗಿದೆ, ಒಂದು 50%. ಆ 50% ಇನ್ನ ಆಗ್ಬೇಕಾಯ್ತು. ಸರ್ದು ಒಂದು ಕೆಲವು ಕಾಲು ಸ್ವಲ್ಪ ಏನೋ ಏಟ್ ಆಗಿದ್ದರಿಂದ ಅದನ್ನ ನಾನು ಸ್ವಲ್ಪ ಸ್ಟಾಪ್ ಮಾಡಿದ್ದೆ. ಈಗ ನೋಡಿ, ಆಕ್ಚುಲಿ ಕಾಲ್ ಏಟ್ ಆಗಿತ್ತು ಅನ್ನೋ ಈಗ ಸರಿ ಹೋಗಿದೆ. ಏಟ್ ಆಗಿತ್ತು ಅನ್ನೋ ಕಾರಣಕ್ಕೇನೆ 5-6 ತಿಂಗಳು ಶೂಟಿಂಗ್ ಪೋಸ್ಟ್ ಮಾಡ್ತಾರೆ. ಅವನಿಗೋಸ್ಕರ ಪೋಸ್ಟ್ ಇಲ್ಲ ಸರ್ ನೀವೇ ಬೇಕು, ಇನ್ನೂ 1 ವರ್ಷ ಆದ್ರೂ ವೆಯ್ಟ್ ಮಾಡ್ತೀನಿ, ನೀವೇ ಬೇಕು ಅಂತ ಈಗ ಇಮ್ಮೆಟ್ ರೆಡಿ ಮಾಡ್ಬೋದು. ಈಗ ರೆಡಿ ಆಗಿದ್ದೇನೆ. ಸಿನಿಮಾ ರಿಲೀಸ್ ಆದ್ಮೇಲೆ ಶೂಟ್ ಕಂಪ್ಲೀಟ್ ಮಾಡ್ತೀವಿ. ನಂದೆಲ್ಲ ಕಂಪ್ಲೀಟ್ ಆಗಿದೆ, ಎಷ್ಟೊಂದು ಬ್ಯಾಲೆನ್ಸ್ ಇದೆ ಅಷ್ಟೇ. ಇನ್ನೂ ಇದೆ ಸರ್ ನಿಮ್ದು? ಇದೆ ಇನ್ನೂ ಇದೆ, ನಂದು ಇದೆ. ಹೌದು, ಸುದೀಪ್ ಸರ್ ಇಲ್ಲ, ಇವರಿಬ್ರು ಇದಾರೆ. ಈ ಮೂವಿಯಲ್ಲಿ ಇದ್ದಾರೆ, ಕ್ಯಾರೆಕ್ಟರ್ ಮಾಡಿದ್ದಾರೆ. ಯಾಕಂದ್ರೆ ನಾನೊಂದು 4-5 ದಿವಸ ಮಾಡಿದ್ದೀನಿ, ಅವರು ಸ್ವಲ್ಪ 2-3 ದಿವಸ ಮಾಡಿರ್ಬೇಕು. ಸುದಿ ಅವರದ್ದು ತುಂಬಾ ಚೆನ್ನಾಗಿ ಅವ್ರು 10 days ಮಾಡಿದ್ದಾರೆ. ಪೋಸ್ಟರ್ ಹೇಳುತ್ತೆ ಯಾವ ತರ ಕ್ಯಾರೆಕ್ಟರ್. ಎಕ್ಸ್ಟ್ರಾರ್ಡಿನರಿ. ನಾನು ಸುದಿ ಅವರ ಆಕ್ಟಿಂಗ್ ದೊಡ್ಡ ಫ್ಯಾನ್. ನಾನು ಸಖತ್ತಾಗಿ ಮಾಡ್ತಾರೆ, ಅವ್ರ ಲ್ಯಾಂಗ್ವೇಜ್ ಆಗಿರ್ಬೋದು, ಆಟಿಟ್ಯೂಡ್ ಆಗಿರ್ಬೋದು. ಈ ಮೂವಿಯಲ್ಲಿ ಒಂಥರ ಬೇರೆ ತರ ಇದೆ. ಯಾಕಂದ್ರೆ ಸುದೀಪ್ ಸರ್ ಒಂಥರ ಪಾದರಸ ಇದ್ದಂಗ ಅವರು. ಒಂದು ಚೂರು ಏನೋ ಒಂದು ಪಾತ್ರನ ಹೆಂಗ್ ಹೇಳ್ಬಿಟ್ವಿ ಅಂದ್ರೆ ಅವರೇ ಒಂದಿಷ್ಟು ಏನೋ ಕ್ರಿಯೇಟ್ ಮಾಡ್ಕೊಂಡ್ ಬಂದ್ಬಿಡ್ತಾರೆ. ನಮ್ಗಳಿಗೆ ಡೈರೆಕ್ಟರ್ ಗಳಿಗೆ ತುಂಬಾ ಈಸಿ ಅವರ ಕ್ಯಾರೆಕ್ಟರ್ ನ ಪೋರ್ಟ್ರೇ ಮಾಡೋದು. ಬಟ್ ನಾವು ಏನೇ ಪೆನ್ ಪೇಪರ್ ಇಟ್ಕೊಂಡ್ ಬರೆಯುವಾಗ ಆ ಯುನಿಕ್ನೆಸ್ ಏನೋ ಬಂತು ಅಂದ್ರೆ ಅದು ಸುದೀಪ್ ಸರ್ ಅಂತ ಫಿಕ್ಸ್ ಆಗ್ಬಿಡುತ್ತೆ. ಅದು ನಾವು ಒಂದಿಷ್ಟು ಸಿನಿಮಾಗಳು ಕ್ಯಾರೆಕ್ಟರ್ಗಳು ಡಿಸ್ಕಷನ್ ಮಾಡುವಾಗ ಅದು ಸುದೀಪ್ ಸರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಕೆಲವೊಂದು ಪಾತ್ರಗಳನ್ನ ಯಶ್ ಶೆಟ್ಟಿ ಸರ್ ಮಾಡೋದ್ರೆ ಚೆನ್ನಾಗಿರುತ್ತೆ, ಬೇರೆ ಅದು ಆಪ್ಷನ್ ಸಿಗಲ್ಲ. ಇವಾಗ ನನ್ಗೆ ತುಂಬಾ ಕ್ಲೋಸ್ ಅಂತಾನೋ ಅಥವಾ ಇನ್ನೊಂದೇನೋ ಗೊತ್ತಿಲ್ಲ, ಕೆಲವು ಟೈಮ್ ಪೆನ್ ಪೇಪರ್ ಇಟ್ಕೊಂಡ್ ಬರೆಯುವಾಗ ಯಾವ್ದೋ ಒಂದು ಪಾತ್ರಗಳು ಬಂದಾಗ ಈ ಫಸ್ಟ್ ಬರೋದೇ ಈ 3 ಜನ, ವರ್ಧನ್ ಸರ್ದು, ಸುದೀಪ್ ಸರ್ದು, ಎಸ್ ಸರ್ದು. ಹಾಗಾಗಿ 2-3 ಸಿನಿಮಾ ಕಂಟಿನ್ಯೂ ಕಾಂಬೋ ಹಂಗೆ ಹೋಗ್ತಾ ಇದೆ. ದೊಡ್ಡ ಲೆವೆಲ್ ಅಲ್ಲಿ ಒಂದು ಪ್ಲಾನಿಂಗ್ ನಡೀತಾ ಇದೆ. ಸದ್ಯದಲ್ಲಿ ಇದಾದ್ಮೇಲೆ ವರ್ಧನ್ ಅವರಾಗಿರ್ಬೋದು, ಯಶ್ ಅವರಾಗಿರ್ಬೋದು, ಅಥವಾ ಸುದ್ದಿ ಆಗಿರ್ಬೋದು, ರವಿ ಕಾಳೆ ಸರ್ ಆಗಿರ್ಬೋದು, ಇವ್ರನ್ನೆಲ್ಲರನ್ನ ಬ್ಯಾಲೆನ್ಸ್ ಮಾಡಿದ್ದು ಈ ಮೂವಿಯ ಹೀರೋ ಭಾರ್ಗವ್. ಯಾಕಂದ್ರೆ ನಾವೆಲ್ಲ ತುಂಬಾ ಎಕ್ಸ್ಪೀರಿಯನ್ಸ್, ಸ್ವಲ್ಪ ಜಾಸ್ತಿ ಅಲ್ಲ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಕ್ಟರ್ಸ್ ಆಗಿದ್ವಿ. ಬಟ್ ಭಾರ್ಗವ್ ಅವರು ಹೊಸಬರು ಈ ಫೀಲ್ಡ್ ಗೆ.
ಆದ್ರೂ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಫೈಟ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು. ಅದನ್ನ ಈ ಎಲ್ಲರ ಜೊತೆ ಎಕ್ಸ್ಪೀರಿಯನ್ಸ್ ಆಕ್ಟರ್ ಸಿಕ್ಕಿದಾಗ ಅವ್ರ ಮುಂದೆ ಮಾಡ್ಬೇಕಾದ್ರೆ ಏನೋ ಒಂದು ಅಂಜಿಕೆ ಅಂತ ಇರುತ್ತೆ ಒಳಗಡೆ, ಆಗುತ್ತಾ ಇಲ್ವಾ, ಅದು ಏನಾದ್ರೂ ನರ್ವಸ್ನೆಸ್ ಇರುತ್ತೆ. ಬಟ್ ಅದೆಲ್ಲವನ್ನ ದೂರ ಮಾಡ್ಬಿಟ್ಟು ನಮ್ಮ ಎದುರಿಗೆ ಧೈರ್ಯವಾಗಿ ನಮಗೆ ಚೆನ್ನಾಗಿ ಮಾಡ್ತಿದ್ದಾನೆ ಅಂತ ಅನ್ಸುವಷ್ಟು ಮೇರೆಗೆ ಅವರು ಆಕ್ಟ್ ಮಾಡಿದ್ದಾರೆ. ಸರಿ, ನಾನು ಆಕ್ಚುಲಿ ನಿಮ್ಗಳ ಜೊತೆ ಮಾತಾಡುವಾಗ ನಂಗೆ ಅನ್ನಿಸ್ತು, ನೀವು ಶೂಟ್ ಮಾಡೋಕ್ಕಿಂತ ಆಕ್ಚುಲಿ ಶೂಟಿಂಗ್ ಅನ್ನೋದಕ್ಕಿಂತ ಒಂದೇನೋ ಟ್ರಿಪ್ ತರ ಎಂಜಾಯ್ ಮಾಡಿದೀರಾ ಅನ್ಸುತ್ತೆ ಅದಂತೂ ಅದು ಖಂಡಿತ. ಬಟ್ ಟ್ರಿಪ್ ತರ ಮಾಡಕ್ ಬಿಟ್ಟಿಲ್ಲ ಅವ್ರು. ಬಿಟ್ಟಿದ್ರೆ ಆ ಟೈಮಲ್ಲಿ ಆ ಪೋರ್ಷನ್ ಮುಗಿಸ್ಬೇಕಾಗಿತ್ತಲ್ಲ. ಬಟ್ ನಾನು ಸುದೀಪ್ ಸರ್ ಇವ್ರು ಸರ್ ಇಬ್ರು ಇಲ್ದಾಗ ನಾವು ಅವ್ರು ತುಂಬಾ ಎಂಜಾಯ್ ಮಾಡಿದ್ವಿ. ಮಂಡ್ಯ ಪೋರ್ಷನ್ಸ್ ಎಲ್ಲ ಮಾಡುವಾಗ, ಯಾಕಂದ್ರೆ ನೈಟ್ ಸ್ಟೇ ಆಗೋರಲ್ಲ, ಅಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ. ಬಟ್ ಸುದ್ದಿ ಸರ್ ಯಾವಾಗ್ಲೂ ಬ್ಯಾಟ್ ಇಟ್ಕೊಂಡೇ ನಿಂತಿರೋರು, ಎಲ್ಲಿ ಸರ್ ಬಾಲ್ ಅನ್ನೋರು. ಅಂದ್ರೆ ಅಷ್ಟು ಪ್ರಿಪೇರ್ ಆಗಿ ಬಂದ್ಬಿಡೋರು. ಬಂದಿರೋರು ಅಂದ್ರೆ ಅವ್ರು ರೆಡಿ ಇರ್ತಾ ಇದ್ರು, ನಾವೆಲ್ಲಿ ನಿಧಾನ ಬಾಲ್ ಹಾಕೋದು ಆ ತರ ಇರ್ತಾ ಇದ್ರು. ತುಂಬಾ ಫಾಸ್ಟ್ ಆಗಿ ವರ್ಕ್ ಮಾಡ್ಕೊಟ್ರು. ಅಂದ್ರೆ ನಾನು ಹೇಳ್ಬೇಕಂದ್ರೆ ಒಳ್ಳೆ ತುಂಬಾ ಅಂದ್ರೆ ಟೈಮ್ ಜಾಸ್ತಿ ತಗೊಳ್ದೆ, ಒಂದು ಸ್ವಲ್ಪ ಟೈಮ್ ಕಿಲ್ ಮಾಡಿದೆ. ಆಲ್ವಿನ್ ಸರ್ ಇನ್ನು ಸ್ವಲ್ಪ ತಾನೇ, ಇನ್ನೊಂದು ಅರ್ಧ ಗಂಟೆ ಮುಗಿಸ್ಬಿಟ್ಟು ಹೋಗೋಣ, ಪರವಾಗಿಲ್ಲ. ನನಗೆ ಯಾವ ಕಲಾವಿದ್ರದ್ದು ಸಮಸ್ಯೆ ಆಗಿಲ್ಲ. ನನ್ನ ಟೀಮಲ್ಲಿ ಮಾತ್ರ, ನಮ್ ಟೀಮಲ್ಲಿ ಅಂದ್ರೆ ನನ್ಗೆ ಬೇರೆ ಗೊತ್ತಿಲ್ಲ, ನನ್ನ ಟೀಮಲ್ಲಿ ಮಾತ್ರ ನನಗೆ ಬೇರೆಯವ್ರು ಕೊಡ್ತಾರ ಟಾಕ್ಗೆ, ನನ್ಗೆ ಆ ಟೆನ್ಷನ್ಗೆ. ಬಟ್ ನನ್ನ ಟೀಮ್ಗೆ ಏನು ಅನ್ಸಿಲ್ಲ ನನ್ಗೆ. ಯಾರು ಆತರ ಇಲ್ಲ, ಯಾಕೆಲ್ಲ ಹಿಂಗೆ ಹೇಳ್ತಾರೆ ನನ್ ಮೇಲೆ, ಇಲ್ಲ ನನ್ಗೆ ಸಿನಿಮಾ ಮಾಡಕ್ಕೆ ಭಯ ಇಲ್ಲ, ಬಿಲ್ಲ. ಇಂಡಸ್ಟ್ರಿಯಲ್ಲಿ ತುಂಬಾ ಏನಾಗ್ಬಿಟ್ಟಿದೆ ಅಂದ್ರೆ, ನಾನ್ ಮೊನ್ನೆ ಸರ್ ಹತ್ರ ಮಾತಾಡ್ತಿದ್ದೆ ಸರ್, ಯಾವ್ದೋ ಒಂದ್ ಸಿನಿಮಾ, ಅದ್ರ ಹೆಸರು ಬೇಡ, ಆಕ್ಚುಲಿ ಅದೊಂದು ತುಂಬಾ ದೊಡ್ಡ ಬಜೆಟ್ ಅಲ್ಲಿ ಮಾಡಿರೋ ಸಿನಿಮಾ. ನನಗೆ ಅದು ಬೇರೆ ವಿಷಯದಲ್ಲಿ ಪ್ರೊಡ್ಯೂಸರ್ ಪರಿಚಯ ಆದ್ರೆ ನಾನು ಅದಕ್ಕೆ ಹೇಳಿದೆ, ಯಾರೋ ಬೇರೆಯವ್ರನ್ನ ಹಿಂಗ್ ಹಾಕೊಂಡ್ ಮಾಡುವಾಗ ಎಸ್ ಟಿ ಸರ್ ಅದು, ಸರ್ ಅವ್ರದ್ದು 1.5 ಲಕ್ಷ ಪೇಮೆಂಟ್ ಇದೆ ಅಂತ ಯಾರು ಸರ್ ಹೇಳಿದ್ರು ನಂದ. ನಾನು ಅದನ್ನ ಒಂದೇ ಸರ್ ಹೇಳ್ತಾ ಇದ್ದೆ, ಮೊನ್ನೆ ಡಿಸ್ಕಷನ್ ಇಲ್ಲ, ಮಾಡಲ್ಲ. ನನ್ಗೂ ಕೇಳಿದ್ರು ಸರ್ ಹಂಗೆ. ಅಪ್ಪ ನಾನು ಹೇಳ್ದೆ, ಅದೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಬಿಡಿ ಒಂದು ಸರ್, ವರ್ಷ ನೀವ್ ಹೆಂಗಿರ್ತೀರೋ ಹಂಗಿರ್ತಾರೆ ಅಂತ. ಖುಷಿ ಆಯ್ತು ಸರ್. ಖುಷಿ ಒಂದ್ 2 ದಿನ ಕೆಲಸ ಮಾಡಿ ಬರ್ಬೋದಿತ್ತು. ಏನ್ ಗೊತ್ತಾ? ಕೇಳಿ ನಾನು ಅದಕ್ಕೆ ಅವ್ರಿಗೆ ಹೇಳ್ದೆ, ನನ್ಗೂ ಯಾರೋ ಕೇಳಿದ್ರ ಹತ್ರ, ನೀವ್ ಹೆಂಗಿದ್ರು ಹಂಗೆ ಸರ್, ನಾನ್ ಹೆಂಗಿದ್ನವ್ರು ನನ್ ಜೊತೆಗೆ ಚೆನ್ನಾಗಿದ್ರು, ನೀವ್ ಹೆಂಗಿರ್ತೀರೋ ಈ ಮುಖಾಂತರ ಎಲ್ಲಿದೆ ವಿಡಿಯೋ ಗೊತ್ತಿಲ್ಲ, ಈ ಮುಖಾಂತರ ಯಾವುದೇ ಆರ್ಟಿಸ್ಟ್ ಸಂಭಾವನೆ ನೀವು ಇನ್ನೊಬ್ಬರದ ಕೇಳ್ಬೇಡಿ, ಡೈರೆಕ್ಟರ್ ಆಗಿ ಅವ್ರಿಗೆ ಫೋನ್ ಮಾಡಿ ಅವ್ರದ್ದೇ ಕೇಳಿ. ನಾನಂತಲ್ಲ, ಬೇರೆ ಯಾವುದೇ ಆರ್ಟಿಸ್ಟ್ ಆಗಿರ್ಬೋದು. ಯಾಕಂದ್ರೆ ಊಹಾಪೋಹಗಳು ಬೇಡ. ಅವ್ರು ಎಷ್ಟಾಗುತ್ತೆ ಅವ್ರಿಗೆ ಗೊತ್ತಿಲ್ಲ, ಅವರೇ ಹೇಳ್ತಾರೆ ನಿಮ್ಗೆ. ಸೊ ಇನ್ನೊಬ್ಬರಾದ್ರೆ ಇನ್ನೊಂದು 50,000 ಜಾಸ್ತಿ ಸೇರಿಸ್ಬಿಟ್ಟು ಹೇಳ್ಬೋದು, ಗೊತ್ತಿಲ್ಲಲ್ಲ. ಅದಕ್ಕಾಗಿ ಅವರನ್ನೇ ಕಾಂಟ್ಯಾಕ್ಟ್ ಮಾಡಿ, ನಾನಾಗಿರ್ಬೋದು, ವರ್ಧನ್, ಕಾಕ್ರೋಚ್ ಆಗಿರ್ಬೋದು, ಯಾವುದೇ ಆರ್ಟಿಸ್ಟ್ ಆಗಿರ್ಬೋದು, ಅವ್ರಿಗೆ ಕಾಲ್ ಮಾಡಿ ಅವ್ರ ಹತ್ರನೇ ಕೇಳಿ, ಅವಾಗ ಕ್ಲಿಯರ್ ಆಗ್ಬಿಡುತ್ತೆ. ಹಾಗಿದ್ರೆ ಸರ್ ಹತ್ರ ಸಖತ್ ದುಡ್ಡಿದೆ ಅಂತ ಹೇಳ್ಬೋದು. ಕಂಫರ್ಟಬಲ್. ಅವ್ರದ್ದೇನಂದ್ರೆ ಏನ್ ದುಡ್ಡು ಇಟ್ಟಿದ್ದಾರೆ? ಹೌದೌದು, ಊರಲ್ಲಿ ಒಂದು 25 ಎಕರೆ ಜಮೀನಿದೆ, ಇಲ್ಲಿ ಫಾರ್ಚುನರ್ ಹೊರಗೆ ನಿಂತಿದೆ. ನಮ್ ಟೀಮ್ ಎಂದ್ರದ್ದು, ನನ್ನ ಟೀಮ್ ನಾನ್ ನೋಡೋದ್ ಮಟ್ಟಿಗೆ ಕಮ್ಮಿ ದುಡ್ಡಿನಿಂದ ಹೋಗಿಂದ ಹೆಸರು ಮಾಡ್ಬೇಕು ಅನ್ನೋದು ಎಲ್ಲರಿಗೂ ಆಸೆ ಇದೆ. ಯಾಕಂದ್ರೆ ನಾನು ಅವ್ರ ಜೊತೆ ಎಲ್ಲ ಅಂದ್ರೆ ಒಂದು ದಿನ ಶೂಟ್ ಮಿಸ್ ಮಾಡಿಲ್ಲ. ಪ್ರೊಡ್ಯೂಸರ್ ಆದ್ರೆ ಏನ್ ಮಾಡ್ತಾರೆ, ಒಂದ್ ವಾರದಲ್ಲಿ 1-2 ದಿನ 3 ದಿನ ಬಂದು ಹೋಗ್ತಾರೆ ಅಂತ ಹೇಳ್ತಾ ಇದ್ರು ನಮ್ ಡೈರೆಕ್ಟ್, ನನ್ಗೆ ಗೊತ್ತಿಲ್ಲ. ಬಟ್ ನಾನು ಯಾವಾಗ್ಲೂ ನನ್ನ ಡೈರೆಕ್ಟರ್ ಜೊತೆ ಹೇಳ್ತಾ ಇದ್ದೆ, ಶೂಟ್ ಮಾಡೋದು ಅಷ್ಟು ದಿನ ಪ್ರೊಡ್ಯೂಸರ್ ಸ್ಪಾಟ್ ಅಲ್ಲೇ ಎದ್ದಳ್ಸಿ ಕರ್ಕೊಂಡು ಹೋಗೋ ತನಕ, ಕರ್ಕೊಂಡ್ ಬಿಡೋ ತನಕ ಪ್ರೊಡ್ಯೂಸರ್ ಜೊತೆ. ಬೆಳಗ್ಗೆ 5:00 ಫೋನ್ ಬರೋದು, ಆಲ್ವಿನ್ ಸರ್ ಎದ್ರ ಅಂತ, ಸರ್ 6 ಗಂಟೆಗೆ ರೆಡಿ ಇರ್ತೀನಿ ಸರ್ ಅಂತ ಇದ್ದೆ. ನಾವಿಬ್ರು ಫಸ್ಟ್ ರೆಡಿ ಆಗಿ ಲೊಕೇಶನ್ ಎಲ್ಲ ನೀಟಾಗಿ ನೋಡ್ಕೊಂಡ್ವಿ ಸರ್, ಎಲ್ಲರೂ ಆಮೇಲೆ ಕರ್ಸ್ಕೊಂತಾ ಇದ್ವಿ. ಪ್ರತಿ ದಿನ ಪ್ರತಿ ಶೂಟಿಂಗ್ ನಮ್ಮ ಮನೆ ಗೃಹ ಪ್ರವೇಶ ಇತ್ತು ಈ ಶೂಟಿಂಗ್ ಮಧ್ಯ. ಬಟ್ ಅವ್ರು ನನ್ನ ಮಗನ್ನು ಕರ್ಕೊಂಡೋಗಿಲ್ಲ ನಾನು. ಸರ್ ಶೂಟಿಂಗ್ ಸ್ಟಾಪ್ ಮಾಡೋದ್ ಬೇಡ ಅಂದ್ಬಿಟ್ಟು ನಾನ್ ನೈಟ್ ಬಂದು ಬೆಳಗ್ಗೆ ಗೃಹ ಪ್ರವೇಶ 12 ಗಂಟೆಗೆ ಮುಗಿಸ್ಕೊಂಡು 12 ಗಂಟೆಗೆ ರಿಟರ್ನ್ ವಾಪಸ್ ಹೋಗಿದೆ ನಾನು. ಆ ಟೈಮಲ್ಲಿ ಹೇಳಿದ್ರು ಆಲ್ವಿನ್ ಸರ್, ಏನ್ ಸರ್ ಮನೇಲಿ ಗೃಹ ಅವತ್ತೊಂದ್ ದಿನ ಬೇಡ ಸರ್, ಒಂದೇ ಸ್ಟ್ರೆಚಲ್ಲಿ ಹೊಡೆದ್ಬಿಡೋಣ, ಕಂಪ್ಲೀಟ್ ಮಾಡೋಣ, ಯಾಕೆ ಸುಮ್ಮನೆ ಡಿಲೇ ಮಾಡೋದ್ ಬೇಡ ಅಂತ ಹೇಳಿ. ಆ ತರ ಎಲ್ಲ ಈ ತರ ಟೀಮ್ ವರ್ಕ್ ತುಂಬಾ ಅಂದ್ರೆ ಇಷ್ಟ ಆಗಿದ್ದು. ಹೊಸ ಪ್ರೊಡ್ಯೂಸರ್ಗೆ ಇನ್ನೊಂದು ಸಿನಿಮಾ ಮಾಡ್ಬೇಕು ಅಂತ ಆಸೆ ಇರ್ಬೇಕು ಹೊರತು ಸಾಕಪ್ಪ ಒಂದ್ ಸಿನಿಮಾಗೆ ಅನ್ನೋ ಪರಿಸ್ಥಿತಿ ಬರಬಾರ್ದು ಅನ್ನೋದು ಅದು ಒಂದು ಇದಿದೆ. ಇನ್ನೊಂದ್ ಸಿನಿಮಾ ಮಾಡ್ಬೋದು ಅಂತ ಧೈರ್ಯ ಮಾಡಿದೀನಿ ಅಷ್ಟೇ. ಇನ್ನೇನ್ ಶುರು ಮಾಡಿದ್ರಲ್ಲ? ಮಾಡಿದ್ವಿ, ಅಲ್ಲೆಲ್ಲ ಸಪೋರ್ಟ್ ಇದು ಮುಗಿಸಿ 2 ಆಗಿದೆ. 2 ಅಲ್ಲ ಸರ್, 3 ಸರ್. ತೆಲುಗು ಒಂದ್ ಮಾಡಿದೀನಿ, ಮತ್ತೆ ಅದು ಕಂಪ್ಲೀಟ್ ಸೆನ್ಸರ್ಗೆ ಹೋಗಿದೆ. ಇನ್ನೊಂದು ಸಿನಿಮಾ ಮಾಡಿದೀನಿ, ಮಾಡ್ತೀನಿ ಅದು ಅತಿ ಶೀಘ್ರದಲ್ಲೇ. ಇದಾದ ತಕ್ಷಣ ನೆಕ್ಸ್ಟ್ ಅದು ರಿಲೀಸ್ ಮಾಡ್ತೀನಿ, ಅದು ಸೆನ್ಸರ್ಗೆ ಹೋಗಿದೆ. ಇನ್ನೊಂದು ಸಿನಿಮಾ ಶೆಟ್ಟಿ ಸರ್ ವೇಟಿಂಗ್ ಇತ್ತು, ಅದನ್ನ ಕಂಪ್ಲೀಟ್ ಮಾಡ್ಬೇಕು. ಇದೊಂದು 2 ಸಿನಿಮಾ ರಿಲೀಸ್ ಆದ್ಮೇಲೆ ಅದು ಕಂಪ್ಲೀಟ್ ಮಾಡಿ. ಸರ್ ಈಗ ನೀವು ಹಿಂದೆ ಒಂದು ರತ್ನ ಅನ್ನೋ ಸಿನಿಮಾದಲ್ಲಿ ಹೀರೋ ಆಗಿ ಕಾಣಿಸ್ಕೊಂಡ್ರು. ಈ ಸಿನಿಮಾದಲ್ಲಿ ಅಂದ್ರೆ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ತರ ಏನೋ ಆಗಿರ್ಬೋದು ಅಂದ್ರೆ. ಸೊ ಯಾಕಂದ್ರೆ ಇವಾಗ ಆಲ್ರೆಡಿ ಯಾವ ತರ ಥಿಂಕ್ ಮಾಡ್ತಾರೆ ಅಂದ್ರೆ ಕಲಾವಿದ್ರು, ಒಂದರಲ್ಲಿ ನಾನು ಕಂಪ್ಲೀಟ್ ಆಗಿ ಹೀರೋ ಆದ್ಮೇಲೆ ಇನ್ನೊಂದು ಮೂವಿನಲ್ಲಿ ನನ್ಗೆ ಅಷ್ಟು ವ್ಯಾಲ್ಯೂ ಇಲ್ಲ ಅಂದ್ರೆ
ಎಲ್ಲೋ ಹಿಂಜರಿತಾರೆ ಆ ಸ್ಕ್ರಿಪ್ಟ್ ಅನ್ನ ಒಪ್ಕೊಳ್ಳಕ್ಕೆ. ಹೌದು. ಸೊ ನಿಮ್ಗೆ ಅದು ಎಲ್ಲೋ ಇಲ್ಲ ಆತರ ಏನಿಲ್ಲ, ಅಂದ್ರೆ ನಾವೇನ್ ಪಾತ್ರ ಮಾಡ್ತೀವಿ ಆ ಪಾತ್ರ ಆಕ್ಚುಲಿ ಒಂದ್ ಎರಡು ಸಿನಿಮಾ ಹೀರೋ ಮಾಡಿ ರಿಲೀಸ್ ಆಗಿದೆ. ಇದು ಪಾತ್ರ ಮಾಡಿದೀನಿ, ಇದ್ರ ಜೊತೆ ಇನ್ನೊಂದು 10 ಸಿನಿಮಾ ಪಾತ್ರ ಮಾಡಿದೀನಿ, ಇನ್ನೊಂದ್ ಸಿನಿಮಾ ಹೀರೋ ಶೂಟಿಂಗ್ ಮಾಡಿದೀನಿ, ಮತ್ತೆ ಅದನ್ನು ಆತರ ಅಲ್ಲ. ಹೀರೋ ಮಾಡಬಾರ್ದು, ವಿಲನ್ ಆ ತರದಲ್ಲ. ನಾವು ಮಾಡೋ ಪಾತ್ರ ಚೆನ್ನಾಗಿರ್ಬೇಕು. ಗೊತ್ತಿಲ್ಲ ಜನ ನಮ್ಮನ್ನ ಯಾವ್ದ್ರಲ್ಲಿ ಅಕ್ಸೆಪ್ಟ್ ಮಾಡ್ಬೋದೋ ಗೊತ್ತಿಲ್ಲ. ಜನ ನೆಗೆಟಿವ್ ಒಳಗೆ ಇಷ್ಟಪಡ್ತಿರ್ಬೋದು, ನಾನು ಹೀರೋ ಇದು ಮಿಸ್ ಆಗ್ಬಿಡುತ್ತೆ ಆಸ್ ಅನ್ ಆಕ್ಟರ್. ಆಮೇಲೆ ಒಂದ್ಸತಿ ನಾವು ಹೀರೋ ಮಾಡಿ ಏನೋ ಚೆನ್ನಾಗಾಯ್ತು ಲೈಫ್ ಅಂತ ಹೇಳಿದ್ರೆ ಈ ತರ ಪಾತ್ರ ಮತ್ತೆ ಮಾಡಕ್ ಆಗಲ್ಲ ನಂತರ. ಇದು ಮಾಡೋ ಟೈಮ್ ಎಕ್ಸ್ಪೀರಿಯನ್ಸ್, ಎಲ್ಲಾ ತರ ಪಾತ್ರ ಪ್ಲೇ ಆಸ್ ಅನ್ ಆಕ್ಟರ್ ಎಲ್ಲಾ ಪಾತ್ರ ಪ್ಲೇ ಮಾಡ್ತಾ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಈ ತರ ಪಾತ್ರಗಳನ್ನ ಮಾಡ್ತಾ ಇರ್ತೀನಿ. ಆಮೇಲೆ ಈ ಪಾತ್ರನೂ ಚೆನ್ನಾಗಿಲ್ಲ. ಆಮೇಲೆ ಒಂದೊಂದ್ಸತಿ ಏನಾಗುತ್ತೆ, ವ್ಯಕ್ತಿಗಳು ಬೇಕಾಗ್ತಾರೆ, ಅವ್ರಿಗೋಸ್ಕರ ಕೆಲಸ ಮಾಡ್ಬೇಕಾಗುತ್ತೆ. ಸೊ ಹಂಗಾಗಿ ಮಾಡಿರೋ ಪಾತ್ರ ಆ ಥರದೇನು ಹೀರೋ ವಿಲನ್ ಆ ಥರದ್ದೇನಿಲ್ಲ. ಪಾತ್ರ ಚೆನ್ನಾಗಿರ್ಬೇಕು ಅಷ್ಟೇ. ಪಾತ್ರಗಳು ಮಾಡೋದಾದ್ರೆ ನಮ್ಗೆ ಯಾವುದೇ ಏನು ನಿರ್ಬಂಧನೆಗಳಿಲ್ಲ, ಯಾಕಂದ್ರೆ ಪಾತ್ರಗಳಷ್ಟೇ. ಹೀರೋ ಆಗಿ ಮಾಡೋದಂದ್ರೆ ರೆಸ್ಪಾನ್ಸಿಬಿಲಿಟಿ. ನಾವು ಒಂದ್ಸಲ ಹೀರೋ ಅಂತ ನಾವು ಒಂದು ಒಪ್ಕೋತೀವಿ ಅಂತಂದ್ರೆ ಮೂವಿ ಸ್ಟಾರ್ಟಿಂಗ್ ಇಂದ ಎಂಡ್ ತನಕನು ಇವನ್ ಪ್ರಮೋಷನ್ ಹಿಡಿದು ಆ ಮೂವಿ ಥಿಯೇಟರ್ ಇಂದ ಹೋಗೋವರೆಗೆ ನಾವು ನಿಂತ್ಕೋಬೇಕಾಗುತ್ತೆ. ನಾವು ಅಂತದೇನಾದ್ರು ಮಾಡ್ತೀವಿ ಅಂತಂದಾಗ ನಮ್ಗೆ ಸ್ಟೋರಿ ನನ್ಗೆ ಒಪ್ಪುವಂತ ಪಾತ್ರ ಸಿಕ್ಕಿಲ್ಲ ಅಂದ್ರೆ ನಾವು ಮಾಡೋದು ವೇಸ್ಟ್ ಆಗ್ತದೆ. ಈ ತರ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆದ್ರೆ ನೀವು ಯುನಿಕ್ ಕ್ಯಾರೆಕ್ಟರ್ ಮಾಡ್ಬೋದು, ಭಿಕ್ಷುಕ ಮಾಡ್ಬೋದು, ರಾಜ ಮಾಡ್ಬೋದು, ಯಾವ್ದೋ ಮಾಡ್ಬೋದು. ನೀವು ಯಾವ್ದೊಂದು ಹೀರೋ ಮಾಡ್ತೀರಿ ಅಂತ ಅಂದಾಗ ತುಂಬಾ ರೆಸ್ಪಾನ್ಸಿಬಿಲಿಟಿ. ಈಗ ಅವರು ಹಪ್ತ ಅನ್ನೋ ಮೂವಿ ಮಾಡಿದ್ದಾರೆ, ಎಂಡ್ ತನಕ ಎಷ್ಟು ಓಡಾಡ್ಬೇಕಾಗುತ್ತೆ, ಏನೇನೋ ಮಾಡ್ಬೇಕಾಗುತ್ತೆ. ನಂಗೆ ಇತ್ತೀಚೆಗೆ ರತ್ನ ಮೂವಿಯಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ, ಎಮೋಷನ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ನಾನು ವರ್ಧನ್ ಆಕ್ಟಿಂಗ್ ಇದುವರೆಗೆ ನಾನು ಯಾವ್ದು ಕೂಡ ನೋಡಿಲ್ಲ. ವಿಲನ್ ಆಗ್ಬಿಟ್ಟು ನಾನು ಮಾಡಿದ್ದೀನಿ, ಎಲ್ಲರೂ ಮಾಡ್ತಿದ್ವಿ, ಅವರು ಮಾಡ್ತಿದ್ದಾರೆ. ಆ ತರ ಪಾತ್ರ ನೋಡಿಲ್ಲ. ನಾನು ಯಾವಾಗ್ಲೂ ಅವ್ರಿಗೆ ಹೇಳ್ತಾ ಇರ್ತೀನಿ ಏನಂದ್ರೆ, ಆ ವಿಡಿಯೋನ ಕಟ್ ಮಾಡಿ ಇಟ್ಕೊಳ್ಳಿ, ಎಲ್ಲರೂ ಸೆಂಡ್ ಮಾಡಿ ಅದನ್ನ. ಯಾಕಂದ್ರೆ ನಿಮ್ದು ಇನ್ನೊಂದು ಮುಖ, ಇನ್ನೊಂದು ಆಕ್ಟಿಂಗ್ ಇದು ಕಾಣಿಸ್ತಿದೆ, ಆಯಾಮ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಒಬ್ಬನಿಗೆ ಈ ತರ ಪಾತ್ರ ಮಾಡ್ಕೊಂಡು ಹೋದಾಗ 4 ಜನ ನೋಡಿದ್ರೆ ಇವ್ನಿಗೆ ಇದನ್ನು ಮಾಡಕ್ಕಾಗುತ್ತೆ ಅಂತ ಗೊತ್ತಾಗುತ್ತೆ ಅವ್ರಿಗೆ. ಇವತ್ತು ನಾನು ಜಂಗಲ್ ಮಂಗಲ್ ಮನೆ ರಿಲೀಸ್ ಆಯ್ತಲ್ವಾ, ತುಂಬಾ ಜನ ಇಂಡಸ್ಟ್ರಿ ಅವ್ರು ಮಾತಾಡ್ಕೊಂಡ್ರು, ಲವರ್ ಬಾಯ್ನ ಕರೆಕ್ಟ್ ಆಗಿ ನೀವು ಮಾಡಿದಿರ, ತುಂಬಾ ಚೆನ್ನಾಗಿ ಅನ್ಸ್ಬಿಟ್ಟು. ಇಷ್ಟು ದಿವಸ ನೀವು ಕಿರಿಸ್ತಿದ್ರಿ, ಹೆದರ್ಸ್ತಿದ್ರಿ, ಬೊಬ್ಬೆಡ್ತಿದ್ರಿ, ಇದೆಲ್ಲ ಕ್ಯಾರೆಕ್ಟರ್ ಮಾಡ್ಕೊಂಡ್ ಬಂದಿರಾ. ಏಷ್ಯಾಟ್ ಇದ್ರಲ್ಲಿ ಹಿಂಗ್ ನೋಡ್ಬೇಕಾದ್ರೆ ತುಂಬಾ ಆ ಕ್ಯಾರೆಕ್ಟರ್ ಜಸ್ಟಿಫೈ ಮಾಡ್ದಂಗ ಆಯ್ತು ಅಂತ. ಒಂದ್ ವೇಳೆ ಆ ಕ್ಯಾರೆಕ್ಟರ್ ಮಾಡಿಲ್ಲ ಅಂದ್ರೆ ಎಲ್ಲ ತಲೆಯಲ್ಲಿ ಥಾಟ್ ಬರ್ತಿರ್ಲಿಲ್ಲ. ಆಕ್ಟರ್ ಎಲ್ಲದನ್ನೂ ಮಾಡ್ತಾ ಇರ್ಬೇಕು. ಈಗ ನೋಡಿ ಯಶ್ ಶೆಟ್ಟಿ ಅವರು ಹೀರೋ ಮಾಡಿದ್ದಾರೆ, ನಾನು ಮಾಡಿದೀನಿ, ಸುದ್ದಿ ಅವ್ರದ್ದು ಏನೋ ನಡೀತಾ, ಅವ್ರದ್ದು ಪ್ಲಾನ್ ನಡೀತಿದೆ. ಬಟ್ ಎಲ್ಲರೂ ಪಾತ್ರಗಳು ಮಾಡ್ತಿದೀವಿ. ಅಂದ್ರೆ ಇನ್ನೊಂದೇನಾಗತ್ತಂದ್ರೆ ಈಗೇನೋ ದೊಡ್ಡ ಬ್ಯಾಕ್ ಗ್ರೌಂಡ್ ಏನೋ ಇದೆ, ನಮ್ದೊಂದು ಬಾರ ತಳಂದ್ರೆ ಆ ಥರದ್ದು ಏನಿಲ್ಲ ನಮ್ಗೆ. ಇವ್ರು ಹೀರೋನೇ ಮಾಡ್ಬೇಕು ಆ ಥರದ್ದು ಏನಿಲ್ಲ. ಪಾತ್ರಗಳನ್ನ ಪ್ಲೇ ಮಾಡ್ತಾ ಹೋಗ್ತಾ ಇರ್ಬೇಕು. ಒಂದಿನ ಜನ ಹೇಳ್ತಾರೆ ನೀನ್ ಹೀರೋ ಗುರು ಅಂತ ಹೇಳ್ತಾರೆ, ಅವತ್ತು ಹೋಗಿ ಹೀರೋ ಮಾಡೋಣ, ತೊಂದ್ರೆ ಇಲ್ಲ. ಈಗ ಪಾತ್ರಗಳು ಮಾಡ್ಕೊಂಡು ಹೋಗ್ತಾ ಇರ್ಬೇಕು, ಕೆಲಸ ಮಾಡ್ತಿರ್ಬೇಕು, ಬೇರೆ ಬೇರೆ ಪಾತ್ರನ ಪ್ಲೇ ಮಾಡ್ತಿರ್ಬೇಕು. ಒಂದ್ಸತಿ ಹೀರೋ ಆದ್ಮೇಲೆ ಈ ತರ ಮತ್ತೆ ವಿಲನ್ ಮಾಡಕ್ ಆಗದೇ ಇಲ್ವಲ್ಲ. ಸೊ ಹಂಗ ಇವಾಗ ಅವಕಾಶ ಇದೆ, ಇವಾಗ ಮಾಡ್ಬಿಡೋಣ ಅಂತ ಮಾಡ್ತಾ ಇದೀವಿ ಅಷ್ಟೇ, ಏನಿಲ್ಲ. ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಯಾವ ಸಿನಿಮಾ ರಿಲೀಸ್ ಆಗ್ತಿದೆ ಅಷ್ಟೇ ಹಿಟ್ಗಳು ಆಗ್ತಿದೆ. ಸಿನಿಮಾ ನೋಡಕ್ಕೆ ಜನಗಳು ಬರ್ತಾ ಇದ್ದಾರೆ. ಇದರ ಹಿಂದೆ ಏನ್ ನ್ಯೂಸ್ ಇತ್ತು, ಜನಗಳು ಬರ್ತಾ ಇಲ್ಲ, ಥಿಯೇಟರ್ಸ್ ಕ್ಲೋಸ್ ಆಗ್ತಾ ಇದೆ, ನಮ್ ಶೋಗಳು ಸಿಗ್ತಾ ಇಲ್ಲ, ಈ ತರ ಸಾಕಷ್ಟು ವಿಷಯಗಳು ನಡೀತಾ ಇತ್ತು. ಅದ್ರ ಮಧ್ಯದಲ್ಲಿ ಈ ತಿಂಗಳಿಂದ ಲಾಸ್ಟ್ ಮಂತ್ ಇಂದ ಏನ್ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ಸಖತ್ ಹೌಸ್ಫುಲ್ ಆಗಿ ಹೋಗ್ತಾ ಇದೆ. ಆ ಸಿನಿಮಾಗಳ ಲೈನಿಗೆ ಓಂ ಶಿವಂ ಸೇರ್ಬೇಕು ಅಂದ್ರೆ ಒಂದು ಸ್ಟ್ರಾಂಗ್ ಪಾಯಿಂಟ್ ಏನಿರ್ಬೋದು ಸರ್, ಜನ ಥಿಯೇಟರ್ ಬಂದು ನೋಡ್ಬೇಕು ಅಂದ್ರೆ? ಮೇಡಮ್ ಸ್ಟ್ರಾಂಗ್ ಪಾಯಿಂಟ್ ಅಂದ್ರೆ ಇವಾಗ ನಾವು ನಾರ್ಮಲ್ ಆಗಿ ಹೇಳ್ತೀವಿ, ರವಿ ಸರ್ ಲವ್ ಮಾಡ್ತಾರೆ, ಲವ್ ಮಾಡೋ ಸಿನಿಮಾಗಳನ್ನ ತುಂಬಾ ಮಾಡಿದ್ದಾರೆ, ಕೈಯಲ್ಲಿ ಒಂದು ಹೂವು ಇಟ್ಕೊಂಡು ಅಥವಾ ಗಿಟಾರ್ ಇಟ್ಕೊಂಡು. ಉಪೇಂದ್ರ ಸರ್ನು ಲವ್ ಮಾಡಿದ್ದಾರೆ, ಕೈಯಲ್ಲಿ ಒಂದು ಲ್ಯಾಂಗ್ ಇಟ್ಕೊಂಡು, ಕೈ ಬ್ಲಡ್ ಮಾಡ್ಕೊಂಡು ಅಥವಾ ಕೈಯಲ್ಲಿ ಒಂದು ಬಾಟ್ಲಿ ಇಟ್ಕೊಂಡು. ತುಂಬಾ ವ್ಯತ್ಯಾಸ ಇದೆ ಅಲ್ಲ, ಬಟ್ ಲವ್ವೇ. ನಮ್ಮ ಸಿನಿಮಾದಲ್ಲೂ ಅದೇ ಹೇಳಕ್ ಹೊರಟಿದೀವಿ. ಹೀರೋ ಬೇರೆ ರೀತಿಯಲ್ಲೇ ಇರ್ತಾನೆ, ಹೀರೋಯಿನ್ ಬೇರೆ ರೀತಿಯಲ್ಲೇ ಇರ್ತಾರೆ. ಉದಾಹರಣೆಗೆ ಹೇಳ್ಬೇಕಂದ್ರೆ, ಹೀರೋಯಿನ್ ಯಾವಾಗ್ಲೂ ಅವಳ ಮನ್ಸಿನ ಭಾವನೆ ಹೆಂಗಿರತ್ತಂದ್ರೆ, ಈ ಮನ್ಸಿನ ರುವಾರಿ ನೀನು, ನಿನ್ ಭಾವನೆಗಳ ಅಲೆಮಾರಿ ನಾನು, ಇನ್ ಮುಂದೆ ನಿನ್ನ ಹೊತ್ತು ತಿರುಗೋ ಅಂಬಾರಿ ನಾನು. ಇದನ್ನ ಆಕ್ಚುಲಿ ಹೀರೋ ಹೇಳ್ಬೇಕು, ಹೀರೋಯಿನ್ ಹೇಳ್ತಾಳೆ. ಹೀರೋ ಹಂಗ ಹೇಳಲ್ಲ. ಈ ಬೇವರ್ಸಿ ಬಾಳಲ್ಲಿ ಬಿಕ್ನಸಿ ನೀನಾಗಿ ಕಣ್ಣ ಮುಚ್ಚಲೆ ಆಟ ಆಡಿಸ್ತೀಯ, ನಾಜುಕು ನಡೆಯಲ್ಲಿ ಅಜಾಕ್ ಮಾಡಿ ಟಪ್ಪಾಗ್ ಮುಚ್ಚಿ ಆಟ ಆಡಿಸ್ತೀಯ. ಈ ಎರಡು ವ್ಯತ್ಯಾಸ ಇದೆಯಲ್ಲ, ಎರಡು ಲವ್ವೇ. ಆ ಎರಡು ಲವ್ ಮಧ್ಯದಲ್ಲಿ ಏನೆಲ್ಲ ನಡೆಯುತ್ತೆ ಇಬ್ರು ಮಧ್ಯದಲ್ಲಿ ಅನ್ನೋದೇ ಕಥೆ ಆಗಿರುತ್ತೆ. ಹಾಗಾಗಿ ಬಂದು ಥಿಯೇಟರ್ ನೋಡಿ ಉಳಿದ ವಿಷಯ ಗೊತ್ತಾಗುತ್ತೆ. ಸರ್, ಇವಾಗ ಈ ಸಿನಿಮಾಗೆ ನಿಮ್ಮ ಮಗನ್ನ ಲಾಂಚ್ ಮಾಡ್ತಾ ಇದ್ದೀರಾ. ಇನ್ ಕೇಸ್ ನಿಮ್ಮ ಮಗನ ಬಿಟ್ಟಿದ್ರೆ ಈ ಜಾಗದಲ್ಲಿ ಯಾವ ಹೀರೋನ ನೀವು ನೋಡಕ್ ಇಷ್ಟ ಆಗುತ್ತೆ? ಫಸ್ಟ್ ಮಾಡಿದ್ದು ಬೇರೆಯವರು ಅನ್ಕೊಂಡಿದ್ದು, ಐಡಿಯಾನೇ ಇಲ್ಲ ನನಗೆ. ಅದೇ ಒಂದು ಡೈರೆಕ್ಟರ್ ಬಂದು ನಮ್ಮ ಮನೇಲಿ ಮಾತಾಡ್ತಾ ಇದ್ವಿ, ಬಟ್ ಅವ್ರ ಜೊತೆ ಒಂದ್ 2-3 ಸಿನಿಮಾ ಅಂದ್ರೆ ಸ್ಟೋರಿ ಹೇಳಕ್ ಹೋಗ್ತಾ ಇದ್ವಿ ಜೊತೆಲಿ. ಬೇರೆ ನನ್ನ ಸ್ನೇಹಿತರು ಒಂದ್ 2-3 ಸಿನಿಮಾ ಮಾಡ್ತಿದ್ರು, ಅವ್ರ ಹತ್ರ ಕರ್ಕೊಂಡು ಹೋಗಿದ್ದೆ, ಮಾತಾಡಿಸ್ದೆ. ಅವರು ಏನೋ ಇವತ್ತು ಬನ್ನಿ ನಾಳೆ ಒಂದ್ಸಾರಿ ಕೇಳಿದ್ರು, ಹೇಳ್ತೀನಿ ಅಂತ ಇದ್ರು. ನನ್ಗೆ ಯಾಕೋ ಬೇಜಾರಿತ್ತು, ಬನ್ನಿ ಸರ್ ಮನೆಗೆ ಹೋಗೋಣ ಅಂದ್ಬಿಟ್ಟು ಇಬ್ರು ಒಂದು ಟೀ ಕುಡಿದ್ರು. ಅವತ್ತು ಕರೆಕ್ಟ್ ಇವ್ರು ಟೀ ಕುಡಿದ್ರು, ನಾನು ಕಾಫಿ ಕುಡ್ದೆ. ಆ ಟೈಮ್ ಇವ್ರು ಕಾಫಿ ಟೀ ಕುಡ್ದು ಮುಗಿಸೋಷ್ಟರಲ್ಲಿ ಸಿನಿಮಾ ಫಿಕ್ಸ್ ಆಯ್ತು. ನಾವು ಬೇರೆ ಆರ್ಟಿಸ್ಟ್ ಒಂದು ಹೀರೋ ಭಾರ್ಗವ್ ಆ ಟೈಮಲ್ಲಿ ಅದು ಆ ಟೈಮಲ್ಲಿ ಭಾರ್ಗವ್ ದುಬೈಯಿಂದ ಅವಾಗ ತಾನೇ ಎಂಟ್ರಿ.
ಆಕ್ಚುಲಿ ಯಾವಾಗಲೂ ನಾನೇ ಏರ್ಪೋರ್ಟ್ಗೆ ಕರ್ಕೊಂಡ್ ಬರ್ತಾ ಇದ್ದೆ. ನಾನು ಇಲ್ಲಪ್ಪ ಟೈರ್ಡ್ ಇದೀನಿ, ನೀನಟ್ಟೆ ಬಂದ್ಬಿಡು ಕ್ಯಾಬ್ ಮಾಡ್ಕೊಂಡು ಅಂತ ಹೇಳಿದೆ. ಅವ್ನು ಬಂದು ಸರ್ ಇವ್ರು ಯಾರು ಅಂತ ಕೇಳಿದ್ರು. ಸರ್ ನನ್ನ ಮಗ ಸರ್ ಅಂತ. ಹೌದಾ ಸರ್, ಇರೋದ್ ಬಿಟ್ಬಿಡಿ ಬೇರೆದ್ ಪ್ಲಾನ್ ಮಾಡೋಣ ಅಂದ್ರು. ನನ್ಗೆ ಅವಾಗ ಅರ್ಥ ಆಗಿಲ್ಲ. ಆಮೇಲೆ ಸರಿ ಸರ್ ಅಂದ್ಬಿಟ್ಟು ಆಮೇಲೆ 2 days ಅದ್ರಲ್ಲಿ ನಿಮ್ಮ ಮಗನ ಹೀರೋ ಮಾಡೋಣ ಸರ್. ಸರ್ ತಮಾಷೆ ಮಾಡ್ಬೇಡಿ, ಅವ್ನ ಏನಂದ್ರೆ ಏನು ಗೊತ್ತಿಲ್ಲ ಅಂತ. ಪ್ರೊಡ್ಯೂಸರ್ ಫಸ್ಟ್ ಆಫ್ ಆಲ್ ಇಷ್ಟನೇ ಇರ್ತಿಲ್ಲ ಕೃಷ್ಣ ಸರ್ಗೆ, ಬೇಡ ಬೇರೆಯವ್ರನ್ನ ಇಟ್ಕೊಂಡ್ ಮಾಡೋಣ, ಆಮೇಲೆ ಹೇಗೆ ಆಡೋದು ನನಗೆ ಕೈಲಾಗಲ್ಲ, ನೀನೇ ನೋಡ್ಕೊಬೇಕು ಅಂತ. ಒಂದ್ 6 months ನಾವು ಒಂದಿಷ್ಟು ರಿಹರ್ಸಲ್ ಪ್ರಾಕ್ಟೀಸ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಅಂಡ್ ನನ್ ಕತೆಗೆ ತುಂಬಾ ಫ್ರೆಶ್ ಆಗಿರೋ ಫೇಸ್ ಬೇಕಾಗಿತ್ತು. ಲೈಕ್ ಏನಾಗುತ್ತೆ ಮೇಡಮ್, ಒಂದ್ ಕತೆನ ನಾವು ಬರ್ದಾಗ ಒಬ್ಬ ಆರ್ಟಿಸ್ಟ್ ನ ಇಟ್ಕೊಂಡ್ ಮಾಡಿದಾಗ ಆ ಫ್ರೆಶ್ನೆಸ್ ಸಿಗಲ್ಲ. ಕೆಲವು ಕತೆಗಳಿಗೆ ಅದಾಗತ್ತೆ. ಮತ್ತೆ ಈ ಟೀನೇಜ್ ಇರುತ್ತೆ, ಒಂದು 19 21 ವರ್ಷದೊಳಗಡೆ ಹೀರೋ ಹೀರೋಯಿನ್ ಆ ಮುಗ್ಧವಾದ ಲವ್ ಇರುತ್ತಲ್ಲ, ಆ ಟೈಮಲ್ಲಿ ಏನ್ ರಿಸ್ಕ್ ತಗೊಳಕ್ ಬೇಕಾದ್ರೂ ರೆಡಿ ಇರ್ತಾರೆ ಅವ್ರಿಬ್ರು, ಹೀರೋ ಆಗಿರ್ಬೋದು ಅಥವಾ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು. ನನಗೆ ಅದು ಬೇಕಾಯ್ತು. ಮತ್ತೆ ಕ್ಯಾಮ್ರಾ ಮುಂದೆ ಬಂದು ಆಕ್ಟ್ ಮಾಡ್ಬೇಕು ಅನ್ನೋದು ನನಗೆ ಅನ್ಸಿದ್ದಿಲ್ಲ. ನಾನ್ ಹೇಳ್ದಂಗೆ ಅಥವಾ ಇನ್ನೊಬ್ರು ಪಕ್ಕದಲ್ಲಿ ನಿಂತ್ಕೊಟ್ಟು ಹೇಳ್ಕೊಡೋ ಆಕ್ಟಿಂಗ್ ಅವ್ನು ಮಾಡೋದ್ ಬೇಕಾಗಿದ್ದಿಲ್ಲ. ನ್ಯಾಚುರಲ್ ಆಗಿ ತುಂಬಾ ಪೆದ್ದನಂಗಿರೋ ಒಬ್ಬ ಹುಡುಗ ಒಂದ್ ಹುಡುಗಿನ ಲವ್ ಮಾಡಿದಾಗ ಏನೆಲ್ಲ ಲೈಫಲ್ಲಿ ಫೇಸ್ ಮಾಡ್ತಾನೆ ಕಷ್ಟನ, ಅಥವಾ ಏನೆಲ್ಲ ಸುಖನ ಅನುಭವಿಸ್ತಾನೆ ಅವಳಿಂದ, ಬಟ್ ಅವ್ರಿಬ್ರು ಸೇರಿ ಮತ್ತೇನೆಲ್ಲ ಕಷ್ಟಗಳನ್ನ ಅನುಭವಿಸಕ್ಕೆ ರೆಡಿ ಆಗ್ತಾರೆ ಅನ್ನೋದು ನನಗೆ ಬೇಕಾಯ್ತು. ಹಾಗಾಗಿನೇ ಇವ್ರಿಬ್ರನ್ನ ಸೆಲೆಕ್ಟ್ ಮಾಡಿದ್ರು. ಬಟ್ ನಾನು ಇವಾಗ ಅವತ್ತೇ ಇವ್ರಿಗೆ ಪ್ರೆಷರ್ ಹಾಕ್ಬಿಟ್ಟಿದ್ದೆ ಅಂದ್ರೆ ಪ್ರೊಡ್ಯೂಸರ್ಗೆ, ಯಾರೊಬ್ಬ ಆರ್ಟಿಸ್ಟ್ ನ ಕರ್ಕೊಂಡ್ ಹೋಗಿ ಮಾಡೋಣ ಅಂತ ಹೇಳ್ಬಿಟ್ಟು. ನಂಗೆ ಅದು ಬೇಡವಾಗಿತ್ತು. ಆರ್ಟಿಸ್ಟ್ ನ ಕರ್ಕೊಂಡ್ ಮುಂದೆ ಅವ್ರಿಗೆ ಅದನ್ನ ಹೇಳಿ ಮತ್ತೆ 19 ವರ್ಷ ತನಕ ನೀನ್ ಹಂಗೆ ಆ ಮೆಂಟಾಲಿಟಿಯಲ್ಲಿ ವರ್ಕ್ ಮಾಡ್ಬೇಕು ಅನ್ನೋದು ಅದು ಆಗ್ತಾ ಇದ್ದಿಲ್ಲ. ಹಾಗಾಗಿನೇ ಹೊಸ ಹುಡುಗ ಸಿಗ್ಲಿ ಅನ್ನೋ ಒಂದ್ ಕಾರಣಕ್ಕೆ ಸಡನ್ ಆಗಿ ಭಾರ್ಗವ ಓಕೆ ಸರ್ ಮಾಡೋಣ. ಆ ಟೈಮಲ್ಲಿ ಅವನು 19 years ನಮ್ಗೆ ಕರೆಕ್ಟ್ ಆಗಿ 19 years. ಆಮೇಲೆ ನ್ಯಾಚುರಲ್ ಆಗಿ ಬೇಕು ಅಂತ ಇವರು ಸರ್ ಅವ್ನ್ ಹೆಂಗ್ ಬರ್ತಾ ಹಂಗ್ ಮಾಡ್ಲಿ ಆಮೇಲೆ ನೋಡೋಣ ಅಂತ. ಆಮೇಲೆ ಇವರು ತಿರ್ಗಾ ಬೇಡ ಸ್ವಲ್ಪ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ನಾ ಇಮಿಡಿಯೇಟ್ಲಿ ಶೂಟ್ ಮಾಡೋಣ ಅನ್ಕೊಂಡಿದ್ದು. ಅಂದ್ರೆ ಸರ್ ಸರಿ ಸರ್ ನೆಕ್ಸ್ಟ್ ವೀಕ್ ಸ್ಟಾರ್ಟ್ ಮಾಡಿ ಸರ್ ಅಂತ ನಾನು ಹೇಳಿದ್ದೆ ಇವ್ರಿಗೆ. ಆಮೇಲೆ ಸರ್ ನೆಕ್ಸ್ಟ್ ವೀಕ್ ಅಂದ್ಬಿಟ್ಟು ಆಮೇಲೆ ಏನ್ ಮಾಡಿ ಸರ್ ಇನ್ನ 6 ತಿಂಗಳು ಲೇಟ್ ಆದ್ರೂ ಪರವಾಗಿಲ್ಲ, ನಿಮ್ಮ ಮಗನ್ ಪ್ರಿಪೇರ್ ಮಾಡಿ ಮಾಡೋಣ. ಯಾಕಂದ್ರೆ ಅವ್ನಿಗೆ ಏನ್ ಗೊತ್ತಿಲ್ಲ, ಯಾವ ಫೈಟ್ ಆಗ್ಲಿ ಇನ್ನೊಂದಾಗ್ಲಿ ಒಂದು ಡೈಲಾಗ್ ಹೇಳಕ್ಕಾಗ್ಲಿ ಅವ್ನ ರಿಯಾಕ್ಷನ್ ಏನು ಗೊತ್ತಿಲ್ಲ ಅವ್ನಿಗೆ. ಬಟ್ ನನ್ಗಿತ್ತು ಅವನ ಏಜಲ್ಲಿ ನಾನು ಸಿನಿಮಾ ಮಾಡ್ಬೇಕು ತುಂಬಾ ಆಸೆ ಇತ್ತು. ತುಂಬಾ ಡೈರೆಕ್ಟರ್ ತುಂಬಾ ಹೋಗಿದ್ದೀನಿ, ಕೋ ಡೈರೆಕ್ಟರ್ಗಳ ಹತ್ರ ರಿಕ್ವೆಸ್ಟ್ ಮಾಡಿದೀನಿ. ಬೆಳಗ್ಗೆಯಿಂದ ಸಂಜೆ ತನಕ ಕೂರ್ಸ್ಕೊಂತಾ ಇದ್ರು, ಕೊಡ್ತೀನಿ ಅನ್ನೋದು. ಆಗ ಬರ್ಕ್ಲಿ ಅಂತ ಒಂದು ಸಿಗರೇಟ್ ಬರ್ತಾ ಇತ್ತು, ಡೈಲಿ ಒಂದೊಂದು ಪ್ಯಾಕ್ ಸಿಗರೇಟ್ ತರ್ಸ್ಕೊತಾ ಇದ್ರು, ಕೊಡಿಸ್ತಾ ಇದ್ದೆ. ಕುತ್ಕೊಳ್ಳೋದು ಕೊಡ್ಸೋದು. ನನ್ನ ಹತ್ರ ಒಂದು RX ಬೈಕ್ ಇತ್ತು. ಇಲ್ಲಿಂದ ಬೆಂಗಳೂರಿಗೆ ಹೋಗೋದು, ಇಲ್ಲಿಂದ ಮಾಗಡಿಗೆ ಹೋಗೋದು ಎಲ್ಲ ಸುತ್ತಾಡ್ತೀನಿ. ಕೊನೆಗೆ ಅಟ್ಲೀಸ್ಟ್ ಆ ಸ್ಕ್ರೀನ್ ಮುಂದೆ ಬಂದು ಸುಮ್ನೆ ನೋಡಿ ನಕ್ಕೋತ ಸೀನಾದ್ರು ಕೊಟ್ಟಿಲ್ಲ ನನ್ಗೆ. ಅದೊಂದು ನನ್ಗೆ ಫೀಲ್ ಆಯ್ತು. ಒಂದು 20 days ಓಡಾಡಿದ್ದೀನಿ ಅದಕ್ಕೆ. ಬಟ್ ಇವತ್ತು ಅವ್ರು ನನ್ನ ದೇವ್ರು. ಯಾಕೆಂದ್ರೆ ಅವರಿಂದಾನೇ ಇವತ್ತು ನಾನು ಸಿನಿಮಾ ಮಾಡಿದ್ದು. ಆ ಚಾಲೆಂಜ್ ಇಟ್ಕೊಂಡು ಎಲ್ಲಾರು ಹೇಳೋದು ಕೃಷ್ಣ ಸರ್ ಸೇಮ್ ಅಚ್ಚು ನಿಮ್ ಮಗ ಡೂಪ್ಲಿಕೇಟ್ ಕೃಷ್ಣ ಅಂತ ಹೇಳೋರು. ಅದಕ್ಕೋಸ್ಕರ ನನ್ ಕೈಲಿ ಆಗದೆ ಇರೋದು ನನ್ನ ಮಗನ ಕೈಲಿ ತೋರಿಸ್ಬೇಕು ಅನ್ನೋದು ನನ್ಗೂ ಒಂದು ಆಸೆ ಇತ್ತು. ಬಟ್ ಮಾಡ್ತಾನೆ ಇಲ್ಲೋದೊಂದು ಧೈರ್ಯ ಇಲ್ಲ. ಬಟ್ ಆಲ್ವಿನ್ ಸರ್ ಧೈರ್ಯ ಕೊಟ್ರು, ಚೆನ್ನಾಗೇ ಬಂತು. ಫಸ್ಟ್ ಸೀನ್ ಮಾಡ್ಬೇಕಾದ್ರೆ ನೀನು ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ಫಸ್ಟ್ ಅವನು ಹೀರೋ ಆಗಿ ಫಸ್ಟ್ ಸೀನು ಅಲ್ಲಿಂದ ಬರ್ಬೇಕು. ಅವನು ಅಲ್ಲಿ ಬಂದು ಹೀರೋಯಿನ್ ಮನೆ ಮುಂದೆ ಒಂದು ಆವಾಜ್ ಹಾಕ್ಬೇಕು, ಅದೇ ಫಸ್ಟ್ ಸೀನ್ ಸ್ಟಾರ್ಟ್ ಅಂತ ಹೇಳಿದ್ರು. ಅವ್ನು ಅಲ್ಲಿಂದ ಬರ್ಬೇಕಾದ್ರೆ ಫಸ್ಟ್ ಸರ್ ಏನೋ ಶೇಡ್ ನೀರೆಲ್ಲ ಹಾಕ್ಸಿದ್ರು, ಎಲ್ಲ ಮಾಡೆಲ್ಲ ಕ್ಲೀನ್ ಆಗಿ ಮಾಡಿದ್ರು. ಅವ್ನಿಗೆ ಒಂದೆಲ್ಲ ಗಲೀಜ್ ಬಟ್ಟೆ ಹಾಕಿ ಅಲ್ಲಿಂದ ಬರ್ಬೇಕಾದ್ರೆ ಜನ ಕ್ರೌಡ್ ಫುಲ್. ಏನ್ ಇಷ್ಟೊಂದ್ ಜನ ಬರ್ತಾ ಇದಾರೆ, ಮೊದ್ಲೇನ್ ಸಾರಿ ಸಿನಿಮಾದಲ್ಲಿ ಹೀರೋಗಿ ಜನ ಮಂಡ್ಯದಲ್ಲಿ ತುಂಬಾ ತುಂಬ್ಕೊಂಬಿಟ್ರು. ಅವನಿಗೂ ಸ್ವಲ್ಪ ಒಂಥರ ಇದಾಯ್ತು. ಬಟ್ ಆದ್ರೂ ಧೈರ್ಯವಾಗಿ ಬಂದು ಮಾಡ್ದ. ತಿರ್ಗಾ ಆಮೇಲೆ 1-2 ನಿಮಿಷ ಯಾಕೋ ಅದು ಸರಿ ಹೋಗಿಲ್ಲ. ಶಾರ್ಟ್ 2 ಸಾರಿ ಏನೋ ಮಾಡ್ದ. 3 ಸಾರಿ ಡೈರೆಕ್ಟರ್ ಸರ್ ಬನ್ನಿ ಅಂತ ನನ್ ಕರೆದ್ರು, ಅವನ್ನ ಕರೆದ್ರು. ಅವ್ರು ಹೇಳಿದ್ರು ನೋಡಮ್ಮ ನೀನ್ ಒಂಥರ ಆನೆ ಇದ್ದಂಗೆ ಇರ್ಬೇಕಿಲ್ಲಿ. ಎಷ್ಟೊಂದ್ ಜನ ಆಡ ಬರ್ತಾರೆ, ತಲೆ ಕೆಡ್ಸ್ಕೊಂಬೇಡ, ಯಾರು ಏನಾರು ಅನ್ಕೊಳ್ಳಿ. ಈಗ ಗೊತ್ತಲ್ಲ ಅಲ್ಲಿ ಪಕ್ಕ ಇರ್ತಾ ಇರ್ತಾರೆ, ಅದ್ ಮಾಡ್ತಾರೆ. ನಿನ್ ಮೈಂಡು ನೀನ್ ಏನಿದೆಯೋ ಅದನ್ನೇ ಮಾಡ್ಬೇಕು, ಬೇರೆದೆಲ್ಲ ತಲೆ ಕೆಡ್ಸ್ಕೊಂಬೇಡ. ಓಕೆ ಸರ್ ಆಯ್ತು ಮಾಡ್ತೀನಿ ಅಂದ್ರೆ ಬಾ ಕುತ್ಕೊಂಬ ಅಂದ್ಬಿಟ್ಟು ಅವ್ನಿಗೆ ಆರಾಮಾಗಿರಮ್ಮ, ಏನ್ ಟೆನ್ಷನ್ ತಗೋಬೇಡ. ನಾನು ಹೇಳ್ದೆ ಏನ್ ಟೆನ್ಷನ್ ಬೇಡಕಣ, ಆರಾಮಾಗಿ ಮಾಡಿ, ಯಾಕೆ ತಲೆ ಕೆಡ್ಸ್ಕೊತ್ಯಾ, ಸಿನಿಮಾ ನಮ್ದು, ಯಾಕೆ ಯೋಚನೆ ಮಾಡಿ, ಏನ್ ಬರುತ್ತೋ ಅದ್ ಮಾಡಿ, ಯೋಚನೆ ಮಾಡ್ಬಿಡು, ಧೈರ್ಯವಾಗಿ ಮಾಡ ಅಂತ ಹೇಳ್ದೆ. ಬಟ್ ಫಸ್ಟ್ ಶಾರ್ಟೇ ಅದನ್ನ ಓಕೆ ಮಾಡ್ದು. ಆಮೇಲೆ ಡೈರೆಕ್ಟ್ರು ಖುಷಿ ಆಯ್ತು. ಇನ್ನು ನಮ್ಗೂ ಹೇಳ್ಬೇಕಾ, ನಮ್ಗೂ ಒಳ್ಳೆ ಒಂದು ಖುಷಿ ಆಯ್ತು. ಆಮೇಲೆ ನೆಕ್ಸ್ಟ್ ಎಲ್ಲ ಜಾಯ್ನ್ ಆದ್ರು ಇವರೆಲ್ಲ. ಆವಾಗ ಇವ್ರ ಜೊತೆ ಎಲ್ಲ ಸ್ವಲ್ಪ ಚೆನ್ನಾಗಿ ಹಿಂಗಂದು ಸುದ್ದಿ ಸರ್ನ ಹೇಳಿದ್ರು, ನೋಡ್ ಮಗ ಏನ್ ತಲೆ ಕೆಡ್ಸ್ಕೊಂಬೇಡ, ಆರಾಮಾಗಿ ಮಾಡು, ಎಲ್ಲ ಆರಾಮಾಗಿರುತ್ತೆ, ಏನ್ ಟೆನ್ಷನ್ ತಗೋಬೇಡ ಅಂತ ಎಲ್ಲ ಹೇಳಿದ್ರು. ಬಟ್ ಇವರೆಲ್ಲ ತುಂಬಾ ಧೈರ್ಯ ಕೊಟ್ಟು ಚೆನ್ನಾಗಿ ಇದ್ ಮಾಡಿದ್ರು. ಬಂತೆಲ್ಲ ಅಲ್ಲಿಗೆ ಒಂದು ಒಳ್ಳೆ ರೀತಿಲಿ ಬಂದು ಸಿನಿಮಾ ಒಂದು ಇವತ್ತು ಈ ಲೆವೆಲ್ಗೆ ಬರ್ಬೇಕು ಅಂದ್ರೆ ಮೇಡಮ್ ಈಗ ಎಲ್ಲ ಪ್ರೊಡ್ಯೂಸರ್ಗಳು ದುಡ್ಡು ಹಾಕ್ತಾರೆ. ಬಟ್ ಅಲ್ಲಿ ಒಳಗಡೆ ಏನಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರಲ್ಲ. ಆದ್ರಿಂದ ನಮ್ಗೆ ಈ ಆರ್ಟಿಸ್ಟ್ಗಳು ಏನಿದ್ದಾರೆ ಎಲ್ಲಾರು ನನ್ಗೆ ಸಪೋರ್ಟ್ ಮಾಡಿದ್ದಾರೆ. ನನ್ಗೆ ಅನ್ನೋದ್ರಿಂದ ನನ್ನ ಮಗನ್ಗೆ ಸಪೋರ್ಟ್ ಮಾಡಿದ್ದಾರೆ. ಒಂದು ಒಳ್ಳೆ ಟೆಕ್ನಿಷಿಯನ್ ಎಲ್ಲಾರು ಸೇರಿ ಸಪೋರ್ಟ್ ಮಾಡಿದ್ದಾರೆ ವೀರೇಶ್ ಅಂತ ಎಲ್ಲಾರನ್ನು.
ಇನ್ಕ್ಲೂಡಿಂಗ್ ಹೀರೋಯಿನ್ ಕೂಡ ಸೇರಿ ಎಲ್ಲಾನು ಪಾಪ ಹೀರೋಯಿನ್ ಕೂಡ ಇವ್ರು ಡೈಲಾಗ್ ಶೀಟ್ ಕೊಡೋರು ಇಬ್ರು ಕಾಂಬಿನೇಷನ್ ಚೆನ್ನಾಗಿದೆ. ಇನ್ ಮಾತಾಡ್ತಾನೆ ಇಲ್ಲ, ಒಂದು ಹುಡುಗಿ ಜೊತೆ ಮಾತಾಡ್ಬೇಕು ಮಾತಾಡ್ತಾ ಇರಲ್ಲ ಏನು. ಆಕ್ಚುಲಿ ಏನು ಕಂಪ್ಲೇಂಟ್ ಮಾಡ್ತಿದ್ರು ಬರೆಗಾಲದೆಲ್ಲ ಓಡಿಸಿದ್ರೆ ಮರ ಎಲ್ಲ ಹಚ್ಚಿಬಿಟ್ಟಿದ್ದಾರೆ ನಮ್ಮ ಡೈರೆಕ್ಟ್. ಕತೆಗೆ ಬೇಕಾಗಿತ್ತು ಅದು, ಸಿಚುವೇಶನ್ ಹಂಗಿತ್ತು. ಹಾಗಾಗಿ ಅಲ್ಲಿ ಡೂಪ್ ಹಾಕೊಂಡ್ರೆ ಅದು ಮಜಾ ಇರಲ್ಲ. ಆ ಪೇನ್ ಮತ್ತೆ ಎಮೋಷನಲ್ ಸ್ಟ್ರಗಲಿಂಗ್ ಗೊತ್ತಾದ್ರೆ ಅದು ಮಜಾ ಇರುತ್ತೆ. ಹಾಗಾಗಿ ಆಮೇಲೆ ಆ ಹುಡುಗಿಗೆ ತುಂಬಾ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಒಳ್ಳೆ ಸ್ಪೇಸ್ ಇದೆ ಈ ಸಿನಿಮಾದಲ್ಲಿ. ಅದೆಲ್ಲ ಮಾಡಿರೋದಕ್ಕೆ ಇವತ್ತು ಆ ಹುಡುಗಿ ಮಾತಾಡ್ತಾ ಇದ್ದಾಳೆ ಆ ವಿಷಯನ, ಇಲ್ಲಾಂದ್ರೆ ಎಲ್ಲಿ ಮಾತಾಡ್ತಾರೆ. ಆಮೇಲೆ ಏನಂದ್ರೆ ಅವ್ರು ಒಬ್ಬರನ್ನೇ ಏನು ಓಡಿಸಿಲ್ಲ ಮೇಡಮ್, ಹೀರೋ ಕೂಡ ಓಡಿಸಿದ್ರು. ಅವ್ರ ಜೊತೆಲಿ ಇಬ್ರು ಕೈ ಇಟ್ಕೊಂಡೆ ಕ್ಯಾರಿ ಮಾಡಿರೋದು. ಬಟ್ ಇಬ್ರು ತುಂಬಾ ಚೆನ್ನಾಗಿ ಓಡಿದ್ರು, ಚೆನ್ನಾಗಿ ಬಂತು, ನ್ಯಾಚುರಲ್ ಆಗಿ ಬಂತು. ನಾವ್ ಯಾರ ಕೈಲೋ ಓಡಿಸ್ಬಿಟ್ಟು ಬರೀ ಕಾಲ್ ಮಾತ್ರ ಶೂಟ್ ಮಾಡಿದ್ರೆ ಬೇರೆ ತರ ಇರೋದು. ಬಟ್ ಅವ್ರ ಕೈಲ ಎಲ್ಲ ಪ್ರತಿಯೊಂದನ್ನು ಮೇಡಮ್ ನಾವು ಡೂಪ್ ಅನ್ನೋದು ಹಾಕೇ ಇಲ್ಲ. ಆದಷ್ಟು ನಮ್ ಕೈ ಡೈರೆಕ್ಟರ್ ಕೈಲಿ ಏನ್ ಬೇಕೋ ಅದನ್ನ ತಗೊಂಡಿದ್ದಾರೆ. ಬಟ್ ಚೆನ್ನಾಗಿ ಬಂದಿದೆ. ಮರ ಹತ್ತಕ್ ಬರ್ತಾ ಇಲ್ಲ ಹುಡುಗಿಗೆ, ಮರ ಹತ್ತಕ್ ಮೇಡಮ್ ಕಲ್ಸ್ಕೊಂಡ್ರು. ಇಡೀ ಸಿನಿಮಾ ನ್ಯಾಚುರಲ್ ಫೀಲ್ ಅಲ್ಲಿ ಇದೆ. ನಿಮಗೆ ಎಲ್ಲೂ ಆಕ್ಟಿಂಗ್ ಮಾಡಿದಾನೆ ಅವನು ಅಥವಾ ಇನ್ನೊಂದು ಆತರ ಎಲ್ಲೂ ಇಲ್ಲ. ನ್ಯಾಚುರಲ್ ಫೀಲ್ ಅಲ್ಲಿ ಒಬ್ಬ ಹೊಸ ಹುಡುಗ ಬಂದಾದ್ಮೇಲೆ ಅವ್ನ್ ಒಳಗಡೆ ಇರೋ ಫೀಲಿಂಗ್ಸ್ ನ ಹೆಂಗೆಲ್ಲ ಶೇರ್ ಮಾಡ್ತಾನೆ ಒಂದು ಹುಡುಗಿ ಹತ್ರ, ಅಥವಾ ಕಷ್ಟ ಬಂದಾಗ ಏನೆಲ್ಲ ಫೇಸ್ ಮಾಡ್ತಾನೆ ಅಥವಾ ಹೆಂಗೆ ಸ್ಟ್ರಗಲ್ ಪಡ್ತಾನೆ, ಅದ್ ಬೇಸ್ ಮೇಲೆ ಮಾಡಿದ್ವಿ. ನಿಮ್ಗೆ ಇಡೀ ಸಿನಿಮಾ ನೋಡಿದಾಗ ಆಕ್ಟ್ ಮಾಡಿದಾನೆ ಅನ್ಸಲ್ಲ, ನ್ಯಾಚುರಲ್ ಆಗಿ ಏನೋ ಮಾಡ್ತಾ ಇದ್ದಾನೆ ಗುರು ಅನ್ಸುತ್ತೆ. ಆ ತರನೇ ನಾವು ಫಸ್ಟ್ ಪ್ಲಾನಿಂಗ್ ಅದೇ ಇತ್ತು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಅದೇ ಮುಖಾಂತರ ಪ್ಲೇ ಮಾಡಿದ್ವಿ. ಅದೇ ಸರ್ ಡೈರೆಕ್ಟರ್ ಗಳು ಯಾಕೆ ನೀವು ಹೀರೋ ಮಾತ್ರ ಹೀರೋಯಿನ್ ಕೊಡ್ತೀರಾ, ವಿಲನ್ ಗಳಿಗೆ ಯಾಕೆ ಕೊಡಲ್ಲ? ಇಲ್ಲ, ಅದು ಆಕ್ಚುಲಿ ಒಂದು ಕ್ಯಾರೆಕ್ಟರ್ ನಮ್ ಸುದೀಪ್ ಸರ್ಗೆ ಹೀರೋಯಿನ್ ಇದ್ರು. ಅವತ್ ಕಾರಣ ಮಳೆ ಬಂದ್ಬಿಟ್ಟು ಅವತ್ತೇನೋ ಸಮಸ್ಯೆ ಆಯ್ತು, ಹಾಗಾಗಿ ಆ ಪೋರ್ಷನ್ ಅಲ್ಲೇ ನಿಲ್ಸಿ ಬೇರೆ ಚೇಂಜಸ್ ಮಾಡ್ಬೇಕಾಗಿತ್ತು. ಇದೆ ನೆಕ್ಸ್ಟ್ ಸಿನಿಮಾಗಳೆಲ್ಲ ಅದು ತೋರಿಸ್ತೀವಿ. ಸರ್ ಇವಾಗ ಇಲ್ಲ ನಮ್ ಎಸ್ ಸರ್ಗೆ ಒಬ್ಳು ಹೀರೋಯಿನ್ ಇದ್ದಾಳೆ, ಒಂದ್ ಹುಡುಗಿ ಇರ್ತಾಳಲ್ಲ ಸರ್, ಪೂಜಾ ಅನ್ನೋ ಕ್ಯಾರೆಕ್ಟರ್. ಕರೆಕ್ಟ್. ಅವ್ರಿಗೆ ನೆನಪಿಲ್ಲ. ಅವ್ರು ನೆನ್ಪಿಲ್ಲ, ತುಂಬಾ ಸಿನಿಮಾ ಮಾಡ್ತಿರ್ತಾರೆ. ಪೂಜಾ ಸರ್ ನಿಮ್ ಜೊತೆ ಕ್ಯಾರಿ ಅದೇ ಡ್ರಗ್ ಮಾಫಿಯಾದಲ್ಲಿ ಇರ್ತಾಳಲ್ಲ ನಿಮ್ ಜೊತೆಲಿ. HMT ಇವ್ರಿಗೂ ಇದಾರೆ, ಸುರೇಶ್ ಸರ್ ಇಬ್ರು ಇದ್ದಾರೆ, ಲೆಫ್ಟ್ ರೈಟ್ ಅವ್ರಿಗೆ. ಇಬ್ರು ಹುಡುಗಿಯರ ಇರೋದು. ಅಲ್ಲ ನೀವ್ ಹೇಳ್ತಿದ್ರೆ ಅವ್ರಿಗೆ ನೆನಪೇ ಇಲ್ಲ ಯಾವ ಹೀರೋ ಏನಾಗುತ್ತೆ ಅಂದ್ರೆ ತುಂಬಾ ಸಿನಿಮಾ ಮಾಡ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ. ಬಟ್ ಕ್ಯಾರೆಕ್ಟರ್ ನೆನಪಿದೆ. ಬಟ್ ಇವರು ಆ ಸ್ಟೈಲಿಶ್ ಒಂದು ಮಳೆದ ಒಂದು ಸೀನ್ ಮಾಡಿದೀವಿ, ಒಂದು ವಿಜುವಲ್ ಮೇಡಮ್ ಯಾವ ತರ ಹೌದು ಹೇಗಿದೆ ಗೊತ್ತಾ ಮೇಡಮ್, ಅದು ಚೆನ್ನಾಗಿದೆ. ನಾವು ನನ್ನ ಸಿನಿಮಾ ಅಂತ ನಾನು ಹೇಳಲ್ಲ, ಬಟ್ ಶೆಟ್ಟಿ ಸರ್ ಸೂಪರ್ ಸರ್. ಆ ಸೀನ್ ಅಲ್ಲಿ ಮಾತ್ರ ಸೂಪರ್ ಆಗಿ ಕಾಣ್ತಾ ಇದಾರೆ, ಸಖತ್ತಾಗಿ ಇದ್ ಮಾಡ್ತಾರೆ ಅದೊಂದು. ಮತ್ತೆ ಇನ್ನೊಂದು ಫೈಟ್ ಸೀನ್ ಅಲ್ಲಿ ವರ್ಧನ್ ಸರ್ ಒಂದ್ ಸ್ವಲ್ಪ ಹಿಂಗ್ ಅನ್ಬಿಟ್ಟು ನಿಂತ್ಕೊಂತಾರೆ, ಅದನ್ನು ಅಷ್ಟೇ ಒಳ್ಳೆ ಸ್ಟೈಲಿಶ್ ಆಗಿ ಒಂದು ಇದ್ರಾಗಿರ್ತಾನೆ. ತುಂಬಾ ಸಪೋರ್ಟ್ ಮಾಡಿದ್ರ ಫೈಟ್ ಅಲ್ಲೆಲ್ಲ. ಅವನಿಗೂ ನಮ್ಮ ಕೆಲಸ ಅದಷ್ಟೇ, ಸಪೋರ್ಟ್ ಗಿಪೋರ್ಟ್ ಅಲ್ಲ ನನ್ಗೆ ಅಂದ್ರೆ ಭಾರತ ಒಂದು ಹೀರೋ ಒಬ್ಬ ಹೊಸ ಹೀರೋಗೆ ಈಗ ಬೇರೆ ಆರ್ಟಿಸ್ಟ್ ಈಗ ಸರ್ ಈಗ ಏನಾಗುತ್ತೆ, ಬೇರೆ ಆರ್ಟಿಸ್ಟ್ ಬಂದಾಗ ಏನ್ ಮಾಡ್ತಾರೆ, ನಾನು ತುಂಬಾ ಕಡೆ ಏನಾಗಿದೆ ಸಿನಿಮಾ ಮಾಡಿದ್ರು ಶೂಟಿಂಗ್ ಕರೆದಿದ್ರು ಹೋಗಿದ್ದೀನಿ ಸರ್. ಅವ್ರಿಗೆ ಪಾಪ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ. ಅವ್ರ ಏನ್ ಹೇಳ್ತಾರೆ ಅಂದ್ರೆ, ಈಗ ಯಾರೋ ಒಬ್ರು ಬಂದಿರ್ತಾರೆ, ಈಗ SRT ಸರ್ ಒಬ್ರು ಎಕ್ಸ್ಪೀರಿಯನ್ಸ್ ಇವ್ರೇ ಅನ್ಕೊಳ್ಳಿ, ಇವ್ರು ಬಂದು ನಿಂತ್ಕೊಂಡಾಗ ಅವ್ರು ಯಾರೋ ಬಂದು ಸರಿಯಾಗಿ ಮಾಡಿಲ್ಲ, ಇವ್ರೇನ್ ತಲೆ ಕೆಟ್ಟು ಸೈಲೆಂಟ್ ಆಗಿ ಹೋಗ್ಬಿಡ್ತಾರೆ. ಬಟ್ ಆ ತರ ಮಾಡ್ತಾ ಇರಲ್ಲ ಅವರು. ವರ್ಧನ್ ಸರ್ ಬಾಪ್ ಬರ್ಗ ಈ ತರ ಮಾಡಿ ಪರವಾಗಿಲ್ಲ, ಅದು ಏನ್ ಕೊನೆಯಲ್ಲಿ ಏನ್ ಹೇಳಿದ್ರು, ಧೈರ್ಯವಾಗಿ ಮಾಡಿ ಏಟ್ ಬಿದ್ರು ಪರವಾಗಿಲ್ಲ ಅಂದ್ರು. ಒಂದ್ ಏಟಿಗೆ ಬಿದ್ರು ಪರಲ್ಲ, ಏನ್ ಆಗ್ಬಿಡಲ್ಲ, ಏನಾಗಲ್ಲ ನೀವು ಧೈರ್ಯವಾಗಿ ಮಾಡಿ ಈ ತರ ಮಾಡಿದ್ರು. ಆರ್ಟಿಸ್ಟ್ ಎಲ್ಲಾರು ಅಷ್ಟೇ ಅದೇ ತರ ಸಪೋರ್ಟ್. ಅವರು ಅಷ್ಟೇ, ನಮ್ಮ ಕಾಕ್ರೋಸ್ ಅವರು ಅಷ್ಟೇ, ಚಿನ್ನ ನೀನ್ ಹಿಂಗಿದ್ರೆ ಆಗಲ್ಲ ಚಿನ್ನ, ಧೈರ್ಯವಾಗಿ ಹೋಗ್ ಚಿನ್ನ, ಹೊಡಿ ಚಿನ್ನ, ಏನೋ ಒಂದ್ ಮಾಡ್ ಚಿನ್ನ ಅನ್ನೋರು ಅವರು ಅಷ್ಟೇ ಎಲ್ಲ ಸಪೋರ್ಟ್ ಮಾಡಿದ್ರು. ಇವ್ರಂತೂ ನಮ್ಮ ಒಂಥರ ಫ್ಯಾಮಿಲಿ ತರ ಎಲ್ಲ ನಮ್ಗೆ ಚೆನ್ನಾಗಿ ಇದ್ ಮಾಡ ನಮ್ಗೆ ಸುಮ್ಮನೆ ಸಿನಿಮಾ ಕ್ಯಾಮ್ರಾ ಮುಂದೆ ಹೇಳ್ತಿರೋದಲ್ಲ. ಐ ಥಿಂಕ್ ಅವ್ರ ಮೇಲೆ 5-6 ಫಂಕ್ಷನ್ ನಾವೆಲ್ಲ ಹೋಗಿ ಬಂದಿವಿ ಆಲ್ರೆಡಿ. 5-6 ಫಂಕ್ಷನ್ ಎಲ್ಲರೂ ಅಟೆಂಡ್ ಮಾಡಿ ಬಂದಿವಿ, ಫ್ಯಾಮಿಲಿ ಫಂಕ್ಷನ್. ಫ್ಯಾಮಿಲಿ ಫ್ರೆಂಡ್ ಇದ್ದಂಗೆ. ಸರ್ ಹೀರೋ ಜೊತೆ ನಿಮ್ಮ ಇಬ್ರು ಆಲ್ಮೋಸ್ಟ್ ಕಾಂಬಿನೇಷನ್ ಬರೋದ್ರಿಂದ ಹೇಗೆ ಸರ್ ಅವರನ್ನ ನಿಮ್ಮಿಬ್ಬರ ನಡೆ ನಡೆದಂತ ಸೀನ್ ಯಾವ್ದಾದ್ರು? ಇಲ್ಲ, ಒಂದು ಏರಿಯಾ ಹುಡುಗನ್ ಪಾತ್ರ ನಾನು ಆಕ್ಚುಲಿ ಮಾಡಿರೋದು. ನನಗೂ ಅವ್ರಿಗೂ ಡೈಲಾಗ್ ಆಗುತ್ತೆ, ನಾವೇ ಕಿಲಾಡಿ ಆ ತರದ ಒಂದಿಷ್ಟು ಡೈಲಾಗ್ಗಳೆಲ್ಲ ಇದೆ. ಅದನ್ನ ನೋಡಿ ನನಗೂ ಅವ್ರಿಗೆ ಫೈಟ್ ಆಗುತ್ತೆ, ಆ ತರದೊಂದು ಬರುತ್ತೆ ಪಾತ್ರ. ಬಟ್ ನಂಗೆ ಮೇನ್ ಇಷ್ಟ ಆಗಿದ್ದು ಭಾರ್ಗವನ್ನ ರೆಡಿ ಮಾಡಿ ಹೊಸ ಹುಡುಗರು ಆಕ್ಚುಲಿ ಹೀರೋ ಆಗುವಾಗ ನಾವು ಹೊಸಬ್ರೆ, ಅದು ಒಂದು 4 ಸಿನಿಮಾ ಜಾಸ್ತಿ ಮಾಡಿರೋದಷ್ಟೇ. ಮಾಡುವಾಗ ಒಂದು ಪ್ರಿಪ್ರೇಷನ್ ಇರ್ಬೇಕು ಯಾವಾಗ್ಲೂ, ಅದು ಮೇನ್. ನಾನಂತೂ ಅನ್ಕೊಳ್ಳೋದು ಯಾರು ಬಂದ್ರೆ ಪ್ರಿಪೇರ್ ಆಗಿರ್ಬೇಕು. ತಪ್ಪು ಮಾಡ್ತೀವೋ ಸರಿ ಮಾಡ್ತೀವೋ ಅದನ್ನ ಮಾಡ್ಬಿಡ್ಬೇಕು, ತಪ್ಪು ಮಾಡಿದ್ರು ಕಾನ್ಫಿಡೆನ್ಸ್ ಅಲ್ಲಿ ಮಾಡ್ಬೇಕು ಅನ್ನೋದು. ಆತರ ಭಾರ್ಗವ ಆತರ ಪ್ರಿಪೇರ್ ಆಗಿ ಬಂದಿದೆ. ಸಣ್ಣ ಪುಟ್ಟದೊಂದು ಸಣ್ಣ ಭಯ ಇರುತ್ತೆ, ಈಗ ಹೊಡೆದ್ ಬಿಡ್ತಾರೆ ಅನ್ನೋ ಆಸ್ ಅನ್ ಆಕ್ಟರ್ ನಂಗೆ ಇರ್ತೇವೆ, ಇದ್ಬಿಟ್ಟು ಬೇರೆ ಶೂಟಿಂಗ್ ಇರುತ್ತಲ್ಲ ನಂಗೆ. ಇಲ್ಲ ಬರ್ಬೋದು ತಲೆನೇ ಕೆಡ್ಸ್ಕೊಂಬಿಡಿ, ಒಂದ್ ಏಟ್ ಸಣ್ಣದಾಗಿ ಏಟ್ ಬಿದ್ರು ಪರವಾಗಿಲ್ಲ, ಈ ತರ ತುಂಬಾ ಏಟ್ಗಳು ಬಿದ್ದಿದೆ, ತಲೆ ಕೆಡ್ಸ್ಬಿಡಿ. ಹೊಡೆದ್ರು ಅವರು ಕಿಕ್ಕೆಲ್ಲ ಭಯ ಬೀಳೋರು ಒಂದೊಂದ್ಸಲ, ಸರ್ ಏಟ್ ಬಿದ್ದು ಬಿಡ್ಬೋದೇನೋ ಅಂತ. ನೀವ್ ಯಾವ್ದಕ್ಕೂ ತಲೆ ಕೆಡ್ಸ್ಕೊಡಿ, ಒಂದ್ ಏಟ್ ಬಿದ್ರು ಬೀಳ್ಲಿ ಪರವಾಗಿಲ್ಲ, ತೊಂದ್ರೆ ಇಲ್ಲ. ತಂದೆ ಸಾಯಂಕಾಲ ತಂದೆ ಬರ್ತಾರೆ, ಅವಾಗ ಮಾತಾಡೋಣ, ಹೊಡೆದ್ಬಿಡಿ ಅಂತೇಳಿ, ಫೈಟ್ ಚೆನ್ನಾಗಿ ಬಂದ್ಬಿಡ್ಲಿ ಅಂತೇಳಿ ಆತರ ಮಾಡ್ತೀವಿ. ಬಟ್ ತುಂಬಾ ಒಳ್ಳೆ ಹುಡುಗ, ಅದೇ ಹೇಳ್ದಂಗೆ ನಯ ವಿನಯ ಎಲ್ಲ ತುಂಬಾ ಚೆನ್ನಾಗಿದೆ. ಇದನ್ನೇ ಕಾಪಾಡ್ಕೊಂಡು ಹೋಗ್ಲಿ ಕೊನೆವರೆಗೂ. ಇದೊಂದೇ ಸಿನಿಮಾ ಅಲ್ಲ, ಈ ತರ ತುಂಬಾ ಸಿನಿಮಾ ಮಾಡೋ ಐಡಿಯಾ ಅವ್ರಿಗೆ ಇದೆ, ತುಂಬಾ ಇದೆ. ಇದೇ ನಯ ವಿನಯ ಕೊನೆವರೆಗೆ ಇರ್ಲಿ ಅಂತ ಹೇಳ್ತೀನಿ ಅವ್ರಿಗೆ.
ಸರ್ ಯಶ್ ಶೆಟ್ಟಿ ಸರ್, ನಿಮ್ಗೆ ಇವಾಗ ಇಷ್ಟು ಸಿನಿಮಾಗಳು ಮಾಡಿದೀರಾ, ಎಲ್ಲ ಒಂದ್ ಕಡೆ ನೀವ್ ಅನ್ಕೊಂಡಂತ ಒಂದು ಬ್ರೇಕ್ ಸಿಗ್ತಾ ಇಲ್ವೋ, ಅಥವಾ ಇದಕ್ಕೆ ರೀಸನ್ ಏನಾದ್ರು ನೀವು ಸೆಲೆಕ್ಟ್ ಮಾಡ್ಕೊಳ್ತಾ ಇರೋ ಸ್ಕ್ರಿಪ್ಟ್ ಆಗಿದ್ಯೋ, ಯಾವ್ದು? ಏನಕ್ಕೆ ಬ್ರೇಕ್ ಅಂದ್ರೆ ಈಗ ಬಂದು 10 ವರ್ಷ ಆಯ್ತು ಇಂಡಸ್ಟ್ರಿಗೆ. 2014-15 ಬಂದಿದ್ದು ನಾನು. ಬಂದು 10 ವರ್ಷ ಆಗ್ತಾರೆ. 10ರಲ್ಲಿ ನಾನು 60-70 ಮೂವಿ ಮಾಡಿದೆ. ಕೆಲಸ ಸಿಗ್ತಾ ಇದೆ, ಅದೇ ಬ್ರೇಕ್ ಆಕ್ಚುಲಿ. ಸರಿನಾ? ಸಕ್ಸಸ್ ರೇಷಿಯೋ ಯಾವುದು? ಒಂದು ಸಲಗ ಮಾಡಿದ್ರು ಸೂಪರ್ ಡೂಪರ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.